ಲೇವಿ ಎಂಬುದಾಗಿ ನಾವು ನೋಡೋದಾದ್ರೆ ದೇವಾಲಯದ ಸೇವೆಗಾಗಿ ಆರಿಸಿಕೊಂಡಿರ್ತಾರೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಒಟ್ಟಾಗಿ ಸೇರ್ಬಿಟ್ಟು ಮೋಶೆ ಆರೋನರನ್ನ ಕರೆದ್ಬಿಟ್ಟು ಏನ್ ಹೇಳ್ತಾರೆ, ನಿನ್ನ ನೀವು ಏಕೆ ಹೆಚ್ಚಿಸ್ಕೊಳ್ತಾ ಇದ್ದೀರಾ, ನಾವೆಲ್ಲರೂ ಇರೋರೆಲ್ಲರೂ ನಾವು ಪ್ರತಿಷ್ಠಿತರೆ, ಹೀಗಾಗಿ ನಿಮ್ಮನ್ನ ನೀವು ಹೆಚ್ಚಿಸಿಕೊಳ್ಳುವುದೇನು ಎಂಬುದಾಗಿ ಹೇಳಿ ಇವರು ಒಂದು 250 ಜನ ಏನ್ ಮಾಡ್ತಾರೆ, ನಿಯಮಕ್ಕೆ ವಿರುದ್ಧವಾಗಿ ಗುಂಪನ್ನ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಮೋಶೆ ಮತ್ತು ಆರೋನರಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಜೀವಿತಕ್ಕೆ ಕೆಲವು ನಿಯಮಗಳನ್ನ ಈ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಡೋಂಟ್ ಡಿಸೋಬೇ. ಇದರಲ್ಲಿ ದೇವರು ನಮಗೆ ಕೊಟ್ಟಿರುವಂತ ನಿಯಮಗಳು ಇದು ನಮ್ಮ ಒಳ್ಳೇದಕ್ಕಾಗಿ, ನಮ್ಮ ನಿತ್ಯ ಜೀವಕ್ಕಾಗಿ. ಅದು ಮಾತ್ರವಲ್ಲದೆ ದೇವರು ಏನ್ ಮಾಡಿದ್ದಾರೆ, ಮತ್ತಾಯ 5, 6, 7ರಲ್ಲಿ ಫ್ಯಾಮಿಲಿ, ಜಾಬ್, ಪ್ರೊಫೆಷನ್, ನಮ್ಮ ಎಜುಕೇಶನ್, ನಮ್ಮ ಪರ್ಸನಲ್ ಲೈಫ್, ನಮ್ಮ ವೈಯಕ್ತಿಕವಾದ ಜೀವಿತ ಎಲ್ಲದಕ್ಕೂ ದೇವರು ಈ ಸತ್ಯವೇದದಲ್ಲಿ ನಿಯಮಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾವು ವಿಧೇಯರಾಗಿ, ಯಾವಾಗ ಅದಕ್ಕೆ ನಾವು ವಿಧೇಯರಾಗ್ದೇನೆ ನನ್ಗೆ ಅದೆಲ್ಲ ಬೇಡ, ಅದು ನಾನು ಮಾಡೋದಿಲ್ಲ ಎಂಬುದಾಗಿ ನಾವು ಹೇಳ್ತೀವೋ, ಕೋರಾಹನ ಹಾಗೆ ಎದುರು ಮಾತನಾಡಿ ನಾವು ನಾಶವಾಗಬಾರ್ದು. ಯೂದನ ಪತ್ರಿಕೆ, ಎಪಿಸಲ್ ಆಫ್ ಜೂಡ್, ನಾವು ಆ ಸೀರೀಸ್ ಅಲ್ಲಿ ಇದ್ದೀವಿ. ಸೊ ಹೀಗಾಗಿ ಯೂದನ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನಕ್ಕೆ ನಮ್ಮ ಸತ್ಯವೇದಗಳು ತಿರುಗಿಸೋಣ. ಯೂದ 1:11. ಓಕೆ, ಈಗ ಓದೋದನ್ನ ನಾವು ಕೇಳಿಸ್ಕೊಳ್ಳೋಣ. ಜೂಡ್ 1:11. ಯೂದ 1:11 ಓದಮ್ಮ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರೂ ಆಗಿದ್ದಾರೆ. ಎಸ್, ಇಲ್ಲಿ ನಾವು 3 ವ್ಯಕ್ತಿಗಳನ್ನ ನೋಡ್ತೀವಿ. 3 ವ್ಯಕ್ತಿಗಳು. ಒಬ್ರು ಯಾರು, ಬಿಳಾಮ, ಇನ್ನೊಬ್ಬ ಯಾರು, ಕಾಯಿನ, ಮತ್ತೆ ಇನ್ನೊಬ್ಬ ಕೋರಹ. ನಾವು 3 ಬಗ್ಗೆ ಇಬ್ಬರ ಬಗ್ಗೆ ಕಲಿತಾ ಬಂದ್ವಿ. ಬಟ್ ಇವತ್ತು ನಾವು ಕೋರಹನ ಬಗ್ಗೆ, ಅಂದ್ರೆ ರಿಬೆಲಿಯಸ್ ನೇಚರ್ ಅಲ್ವಾ, ನಾವು ಎದುರು ಮಾತುಗಳನ್ನು ಆಡುವಂತ ಒಂದು ವಿಷಯದ ಕುರಿತು ನಾವು ಕಲಿಯೋದಕ್ಕೆ ಹೋಗ್ತೇವೆ. ನೋಡಿ, ದೇವರು ಇವತ್ತು ಎಲ್ಲದಕ್ಕೂ ನಿಯಮ ಇಟ್ಟಿದ್ದಾರೆ. ಓಕೆ, ಎಲ್ಲದಕ್ಕೂ ನಿಯಮ ಇದೆ. ಸೃಷ್ಟಿ ಕ್ರಮದಲ್ಲಿ ನಿಯಮ ಇದೆ, ಕುಟುಂಬಕ್ಕೂ ನಿಯಮ ಇದೆ, ಟ್ರಾಫಿಕ್ ರೂಲ್ಸ್ಗಳು ಇದೆ ಅಲ್ವಾ. ಇದನ್ನೆಲ್ಲ ನಾವು ಯಾವಾಗ ಬ್ರೇಕ್ ಮಾಡ್ತೀವೋ ನಾವೇನಾಗ್ತೀವಿ, ಅನಾಹುತಕ್ಕೆ ಒಳಗಾಗ್ತೀವಿ. ದೇವರು ಒಂದು ಸಭೆ ಅಂದಮೇಲೆ ಅದಕ್ಕೂ ಸಹ ನಿಯಮ ಇಟ್ಟಿದ್ದಾರೆ. ನಮ್ಮ ಆರೋಗ್ಯಕ್ಕೆ ನಿಯಮ ಇಟ್ಟಿದ್ದಾರೆ, ನಮ್ಮ ಎಜುಕೇಷನ್ಗೆ ನಿಯಮ ಇಟ್ಟಿದ್ದಾರೆ, ದೇವರು ನಮ್ಮ ಪ್ರೊಫೆಷನ್ಗೆ ನಿಯಮ ಇಟ್ಟಿದ್ದಾರೆ. ಪ್ರತಿಯೊಂದು ಕಾರ್ಯಗಳಿಗೂ ಒಂದು ನಿಯಮ ಇದೆ. ನಿಯಮ ಇಲ್ಲದೇನೆ ನಾವೇನಾದ್ರೂ ಮಾಡಕ್ ಹೋದ್ರೆ ಏನಾಗುತ್ತೆ, ಅದು ಖಂಡಿತವಾಗಿ ಅನಾಹುತ ಆಗುತ್ತೆ. ಅದೇ ತರ ನಮ್ಮೆಲ್ರಿಗೂ ಒಬ್ಬ ಯಜಮಾನನಿದ್ದಾರೆ. ಅವ್ರು ಯಾರು, ಯೇಸು ಸ್ವಾಮಿ. ಆ ಯೇಸು ಸ್ವಾಮಿಯನ್ನ ನೀನು ಅಂಗೀಕರಿಸದೆ ಹೋದ್ರೆ ನಿನ್ನ ಜೀವಿತದಲ್ಲಿ ಅನಾಹುತಗಳನ್ನ ಬರಮಾಡಿಕೊಳ್ಳಬಾರದು. ಯೇಸುವನ್ನ ನಿನ್ನ ಸ್ವಂತ ರಕ್ಷಕನಾಗಿ, ದೇವರನ್ನಾಗಿ ನೀನು ಅಂಗೀಕರಿಸಿಕೊಂಡಾಗ ನೀನು ಖಂಡಿತವಾಗಿ ಇಟರ್ನಲ್ ಲೈಫ್, ನಿತ್ಯ ಜೀವವನ್ನ ದೇವರು ಕೊಡೋರಾಗಿದ್ದಾರೆ. ಬಟ್ ಇವತ್ತು ನಾನು ಮಾತಾಡಕ್ಕೆ ಹೋಗೋದು, ಎದುರು ಮಾತನಾಡಬೇಡ್ರಿ. ಕೋರಹ ಮತ್ತೆ ಅವನ ಗುಂಪಿನವರು ಏನ್ ಮಾಡಿದ್ರು, ಒಂದು ತಂಡ ಮಾಡಿಕೊಂಡು ಮೋಶೆಗೆ ವಿರುದ್ಧವಾಗಿ ಅವ್ರು ಏನ್ ಮಾಡ್ತಾರೆ, ಎದುರು ಮಾತನಾಡ್ತಾರೆ. ಸೊ ಹೀಗಾಗಿ ಅವ್ರು ನಾಶವಾಗಿ ಹೋಗ್ಬಿಟ್ರೆ ಎಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ನಾವು ಸಹ ನಮ್ಮ ಜೀವಿತದಲ್ಲಿ ಆ ರೀತಿ ಎದುರು ಮಾತನಾಡಬಾರ್ದು. ಈಗ ಒಂದು ಕುಟುಂಬಕ್ಕೆ ಒಬ್ಬ ಯಜಮಾನ ಇದ್ದಾನಲ್ವಾ, ನಮಗೆ ನಮ್ಮ ದೇಶಕ್ಕೆ ಒಬ್ಬ ಪ್ರೆಸಿಡೆಂಟ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಸ್ಕೂಲು ಕಾಲೇಜುಗಳಿಗೆ ಪ್ರಿನ್ಸಿಪಲ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಮಾತ್ರವಲ್ಲದೆ ಒಂದು ಸಭೆ ಅಂದಮೇಲೆ ಸಭಾಪಾಲಕರಿದ್ದಾರೆ. ಸೊ ಹೀಗಾಗಿ ದೇವರು ಏನ್ ಮಾಡಿದ್ದಾರೆ, ಎಲ್ಲದಕ್ಕೂ ಒಬ್ಬ ಯಜಮಾನರುಗಳನ್ನ ದೇವರು ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಅವರು ಕೊಡುವಂತ ನಿಯಮಗಳನ್ನ, ಅವರು ಕೊಟ್ಟಿರುವಂತ ಕೆಲವು ಸಿದ್ಧಾಂತಗಳನ್ನ ನಾವೇನ್ ಮಾಡಬೇಕು, ಕೈಗೊಂಡು ನಾವು ನಡೆಯೋರಾಗಿರ್ಬೇಕು. ನಾವು ನಡೆದಾಗ ಮಾತ್ರವೇ ಖಂಡಿತವಾಗಿ ಅದರ ಆಶೀರ್ವಾದಗಳನ್ನ, ಅದರ ಬೆನಿಫಿಟ್ಸ್ಗಳನ್ನ ನಾವು ಪಡ್ಕೊಳ್ಬಹುದು. ಬಟ್ ಆದ್ರೆ ಇಲ್ಲಿ ಕೋರಹ ಏನ್ ಮಾಡ್ತಾನೆ, ಅವನು ಒಂದು ಗುಂಪನ್ನ ಮಾಡಿಕೊಂಡು ದೇವರು ಇಸ್ರಾಯೇಲರನ್ನ ನಡೆಸಕ್ಕೆ ಇಟ್ಟಿದ್ದಾಗ ಅವನು ಯಾವ ರೀತಿ ಮೋಶೆಗೆ ವಿರುದ್ಧವಾಗಿ ಮಾತನಾಡ್ತಾನೆ ಅನ್ನೋದ್ರ ಕುರಿತು, ಮತ್ತೆ ಅದರಿಂದ ಅವನ ಸಂಗಡಿಗರು ಯಾವ ರೀತಿ ಅನಾಹುತವನ್ನ ಕಾಣ್ತಾರೆ ಎಂಬುದಾಗಿ ನಾವು ನೋಡೋಣ. ಕೋರಹ ಇವನ ಬಗ್ಗೆ ನಾವು ಕಲಿಬೇಕಾದ್ರೆ ಅರಣ್ಯಕಾಂಡ 16:1-35 ವಚನದಲ್ಲಿ ಕೋರಹ ಬಗ್ಗೆ ಕಲಿಬಹುದು. ನಂಬರ್ಸ್ ಚಾಪ್ಟರ್ 16 1-35 ಅದರಲ್ಲಿ ಈ ಕೋರಹ ಕುರಿತು ನಾವು ನೋಡ್ಬೋದು. ಎಲ್ಲ ಓದಕ್ಕಾಗಲ್ಲ, ಕೆಲವು ವಚನಗಳನ್ನ ಮಾತ್ರ ಈ ಸಂದರ್ಭದಲ್ಲಿ ಓದ್ತೇವೆ. ಬಟ್ ಆದ್ರೆ ಎಲ್ಲರೂ ಏನ್ ಮಾಡ್ರಿ, ನಿಮ್ಮ ಸತ್ಯವೇದಗಳನ್ನ ಈ ಅಧ್ಯಾಯಕ್ಕೆ ತೆಗೆದಿಟ್ಕೊಳ್ರಿ. ಅರಣ್ಯಕಾಂಡ 16:1-35 ವಚನದಲ್ಲಿ ಕೆಲವು ವಾಕ್ಯಗಳು ಮಾತ್ರವೇ ನಾನು ನಿಮಗೆ ಟೀಚ್ ಮಾಡ್ತೀನಿ.
ಸೊ ಹೀಗಾಗಿ ನಾವು ಕೆಲವು ವಾಕ್ಯಗಳನ್ನ ಕಲಿಯೋಣ. ಕೋರಹ ಯಾರು, ಅವನೇನು ಮಾಡ್ದ ಅನ್ನೋದನ್ನ ನಾವು ಕಲಿಯಕ್ಕೆ ಹೋಗ್ತೀವಿ, ಸರಿನಾ? ಈಗ 1ರಿಂದ 3ನೇ ವಚನ ನಾವೆಲ್ಲರೂ ಒಟ್ಟಾಗಿ ಓದೋಣ, ಎಲ್ಲರೂ ಒಟ್ಟಾಗಿ ಓದೋಣ. ಅರಣ್ಯಕಾಂಡ 16 1ರಿಂದ 3ನೇ ವಚನ ಮೈಕ್ನಲ್ಲಿ ಓದ್ತಾರೆ, ಜೊತೆಗೆ ಎಲ್ಲರೂ ಓದ್ಬೇಕೆಂಬುದಾಗಿ ಬೇಡ್ಕೊಳ್ತೇನೆ. ಓಕೆ. ಲೇವಿಯ ಮರಿಮಗನು ಕೆಹಾತನ ಮೊಮ್ಮಗನು ಇಜ್ಹಾರನ ಮಗನು ಆದ ಕೋರೋಹನು, ಅವನಲ್ಲದೆ ರೂಬೇನ್ ಕುಲದವರಲ್ಲಿ ಎಲಿಯಾಬನ ಮಕ್ಕಳಾದ ದಾತಾನ್, ಅಬಿರಾಮರು, ಪೆಲೇತನ ಮಗನಾದ ಓನೋನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡಿರುವವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲ್ಯರು ಮೋಶೆಗೆ ವಿರೋಧವಾಗಿ ತಿರುಗಿಬಿದ್ದರು. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿನ್ನಿಂದ ಸಾಕಾಯಿತು, ಈ ಸಮೂಹದವರಲ್ಲಿ ಪ್ರತಿಯೊಬ್ಬನೂ ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದರು. ಸರಿ, ಈಗ ಈ ಕೋರಹ ಯಾರಂದ್ರೆ ಅವನು ಲೇವಿ ಕುಲದಿಂದ ಬಂದವನು. ಲೇವಿ ಎಂಬುದಾಗಿ ನಾವು ನೋಡೋದಾದ್ರೆ ಇವರು ಮುಖ್ಯವಾಗಿ ದೇವಸ್ಥಾನದಲ್ಲಿ ಸೇವೆ ಮಾಡೋಕ್ಕೆ ಇವರು ಕರೆಯಲ್ಪಟ್ಟವರು. ಆರೋನ ಮಾತ್ರವಲ್ಲದೆ ಮೋಶೆ ಅಂದರೆ ನೆಕ್ಸ್ಟ್ ಬರದೆ ಇವ್ರನ್ನ ದೇವರ ದೇವಾಲಯದ ಸೇವೆಗಾಗಿ ಆರಿಸ್ಕೊಂಡಿರ್ತಾರೆ. ಇವರ ಜೊತೆಗೆ ರೂಬೆನ್ ಕುಲದವರು ಸೇರ್ಕೊಳ್ತಾರೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಒಟ್ಟಾಗಿ ಸೇರ್ಬಿಟ್ಟು ಮೋಶೆ ಆರೋನರನ್ನ ಕರೆದ್ಬಿಟ್ಟು ಏನ್ ಹೇಳ್ತಾರೆ, ಏನಪ್ಪ ನೀವು ಏಕೆ ಹೆಚ್ಚಿಸ್ಕೊಳ್ತಾ ಇದ್ದೀರಾ? ನಾವೆಲ್ಲರೂ ಇರೋರೆಲ್ಲರೂ ನಾವು ಪ್ರತಿಷ್ಠಿತರೆ, ಹೀಗಾಗಿ ನಿಮ್ಮನ್ನ ನೀವು ಹೆಚ್ಚಿಸಿಕೊಳ್ಳುವುದೇನು ಎಂಬುದಾಗಿ ಹೇಳಿ ಇವರೊಂದು 250 ಜನ ಏನ್ ಮಾಡ್ತಾರೆ, ನಿಯಮಕ್ಕೆ ವಿರುದ್ಧವಾಗಿ ಗುಂಪನ್ನ ಮಾಡಿಕೊಂಡು ಅವ್ರೇನ್ ಮಾಡ್ತಾರೆ, ಮೋಶೆ ಮತ್ತು ಆರೋನರಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮ ಜೀವಿತಕ್ಕೆ ಕೆಲವು ನಿಯಮಗಳನ್ನ ಈ ಸತ್ಯವೇದದಲ್ಲಿ ಕೊಟ್ಟಿದ್ದಾರೆ. ಓಕೆ, ಡೋಂಟ್ ಡಿಸೊಬೇ ದ ಪಾಲಿಸೀಸ್. ಇದರಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ನಿಯಮಗಳು, ಇದು ನಮ್ಮ ಒಳ್ಳೆಯದಕ್ಕಾಗಿ, ನಮ್ಮ ನಿತ್ಯ ಜೀವಕ್ಕಾಗಿ. ಅದು ಮಾತ್ರವಲ್ಲದೆ ದೇವರು ಏನು ಮಾಡಿದ್ದಾರೆ, ಮತ್ತಾಯ 5, 6, 7ರಲ್ಲಿ ಫ್ಯಾಮಿಲಿ, ಜಾಬ್ ಮಾತ್ರವಲ್ಲದೆ ನಮ್ಮ ಪ್ರೊಫೆಷನ್, ನಮ್ಮ ಎಜುಕೇಷನ್, ನಮ್ಮ ಪರ್ಸನಲ್ ಲೈಫ್, ನಮ್ಮ ವೈಯಕ್ತಿಕವಾದ ಜೀವಿತ, ಎಲ್ಲದಕ್ಕೂ ದೇವರು ಈ ಸತ್ಯವೇದದಲ್ಲಿ ನಿಯಮಗಳು ಕೊಟ್ಟಿದ್ದಾರೆ. ಅದಕ್ಕೆ ನಾವು ವಿಧೇಯರಾಗಬೇಕು. ಯಾವಾಗ ಅದಕ್ಕೆ ನಾವು ವಿಧೇಯರಾಗ್ದೇನೆ ನನಗೆ ಅದೆಲ್ಲ ಬೇಡ, ಅದು ನಾನು ಮಾಡೋದಿಲ್ಲ ಎಂಬುದಾಗಿ ನಾವು ಹೇಳ್ತೀವೋ, ಕೋರಹನ ಹಾಗೆ ಎದುರು ಮಾತನಾಡಿ ನಾವು ನಾಶವಾಗಬಾರ್ದು. ಇವರೇನು ಮಾಡ್ತಾರೆ, ಮೋಶೆಗೆ ವಿರುದ್ಧವಾಗಿ ಅವರೇನು ಮಾಡ್ತಾರೆ, ಆರೋನನಿಗೆ ವಿರುದ್ಧವಾಗಿ ಎದುರು ಬೀಳ್ತಾರೆ. ಸರಿ, ಎದುರು ಬಿದ್ದಾಗ ಏನಾಗುತ್ತೆ? 4ನೇ ವಚನ ನೋಡಿ, 4ನೇ ವಚನ 4. ಮೋಶೆ ಆ ಮಾತನ್ನು ಕೇಳಿ ಅಡ್ಡ ಬಿದ್ದು ಕೋರೋಹನಿಗೂ ಅವನ ಎಲ್ಲಾ ಸಮೂಹದವರಿಗೂ, 5ನೇ ವಚನ, ತನ್ನವರು ಯಾರೆಂಬುದನ್ನು ಯೆಹೋವನು ನಾಳೆ ತಿಳಿಸುವನು. ಯಾರನ್ನು ಯೆಹೋವನು ಪ್ರತಿಷ್ಠಿಸಿದ್ದಾನೋ, ಯಾರನ್ನು ತಾನೇ ಆದುಕೊಂಡಿದ್ದಾನೋ ಅವರನ್ನು ಮಾತ್ರ ಆತನು ತನ್ನ ಹತ್ತಿರಕ್ಕೆ ಬರಗೊಡಿಸುವನು. ಸರಿ, ಯಾವಾಗ ಕೋರಹನು ಮಾತ್ರವಲ್ಲದೆ ಅವನ ಸಂಗಡಿಗರು 250 ಜನ ಯಾವಾಗ ಮೋಶೆಗೆ ಆರೋನನಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೋ, ಮೋಶೆಗೆ ಒಂದು ಒಳ್ಳೆ ಗುಣ ಇತ್ತು. ಮೋಸಸ್ ಹ್ಯಾಡ್ ಎ ವೆರಿ ಗುಡ್ ಕ್ಯಾರೆಕ್ಟರ್. ಏನು ಗೊತ್ತಾ, ದೇವ್ರ ಮುಂದೆ ಅಡ್ಡ ಬೀಳ್ತಾ ಇದ್ದ. ಅವನ ಎಲ್ಲ ಕಂಪ್ಲೇಂಟ್ಸ್ನ ದೇವ್ರ ಮುಂದೆ ತರ್ತಾ ಇದ್ದ. ಇನ್ಫ್ಯಾಕ್ಟು ಮೋಶೆ ಇಸ್ರಾಯೇಲರ ನಾಯಕನಾಗಿರ್ಬೇಕೆಂಬುದಾಗಿ ಆಶೆನೂ ಪಟ್ಟಿಲ್ಲ. ಅದು ಮಾತ್ರವಲ್ಲದೆ ಅವನು ಓಡೋಗೋಕ್ಕೆ ಪ್ಲಾನ್ ಮಾಡಿದ್ದ. ಆದರೆ ದೇವ್ರೇನು ಮಾಡಿದ್ರು, 80 ವಯಸ್ಸಿನಲ್ಲಿ ಅವನ್ನ ಹಿಡಿದ್ರು. ಬಾಪ, ನಾನು ನಿನ್ನ ಇಸ್ರಾಯೇಲರನ್ನ ಬಿಡುಗಡೆ ಮಾಡೋದಕ್ಕೆ ಪರವನ್ ಮುಂದೆ ಕಳಿಸ್ತೀನಿ. ಅವಾಗ ಅವನು 5 ನೆಪಗಳನ್ನು ಕೊಟ್ಟ. 5 ಎಕ್ಸ್ಕ್ಯೂಸಸ್ ಮೋಸಸ್ ಗಿವ್ಸ್. 5 ಎಕ್ಸ್ಕ್ಯೂಸ್ ಕೊಡ್ತಾನೆ. ಹಿ ಡಿಡ್ಂಟ್ ವಾಂಟ್ ಟು ಬಿ ಇನ್ ದಟ್ ಪೊಸಿಷನ್. ಆ ಪೊಸಿಷನ್ ಅಲ್ಲಿ ಅವನು ಇರಕ್ಕೆ ಇಷ್ಟಪಡಲಿಲ್ಲ. ಬಟ್ ಗಾಡ್ ಚೋಸ್ ಹಿಮ್. ದೇವರು ಅವನನ್ನು ಆರಿಸ್ಕೊಂಡ. ಇವಾಗ ಅವನ ವಿರುದ್ಧವಾಗಿ ಜನ ಬೀಳಕ್ಕೆ ಎದುರು ಬಂದಾಗ ಮೋಶೆ ಏನು ಮಾಡ್ತಾನೆ, ದೇವ್ರ ಮುಂದೆ ಅಡ್ಡ ಬೀಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಕುಟುಂಬಕ್ಕೆ ನೀನು ಯಜಮಾನ. ನಿನಗೇನಾದರೂ ಸಮಸ್ಯೆ, ಕಂಪ್ಲೇಂಟ್, ಪ್ರಾಬ್ಲಮ್ ಬಂದಾಗ ದೇವ್ರ ಮುಂದೆ ಹೋಗೋದಕ್ಕೆ ಕಲಿ. ನೀವು ಅಷ್ಟೇ ದೇವ್ರ ಮುಂದೆ ಹೋಗೋದಕ್ಕೆ ಕಲೀರಿ ಪ್ರಿಯರೇ. ಎವ್ರಿ ಕಂಪ್ಲೇಂಟ್ ದೇವ್ರ ಮುಂದೆ ತಗೊಂಡೋಗ್ರಿ. ನೋಡಿದ್ರ, ಮೋಶೆಗೆ ಎಂತ ಒಂದು ಒಳ್ಳೆ ಗುಣ ಇತ್ತಲ್ವಾ? ಸೊ ಅದನ್ನೇ ನಾವು ಮಾಡಬೇಕು ಪ್ರಿಯರೇ. ದೇವ್ರ ಮುಂದೆ ನಾವು ತಗೊಂಡೋಗ್ಬೇಕು. ಇವಾಗ ನೋಡಿ, ದೇವರು ಒಬ್ಬೊಬ್ರು, ಈಗ ನಿಮ್ಮ ಮನೆಗೆ ಬಂದರೆ, ನಾನು ನಿಮ್ಮ ಮನೆಗೆ ಯಾರು ಬಾಸು? ನೀವು ಬಾಸ್ ಅಲ್ವಾ, ನೀವು ಯಜಮಾನ.
ಅದಕ್ಕೆ ಶತಾಧಿಪತಿ ಹೇಳ್ತಾನೆ, ಸ್ವಾಮಿ ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ಬಿಕಾಸ್ ಸ್ವಾಮಿ ನೀನ್ ಬಾಸ್, ನೀನು ಯಜಮಾನ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಾವು ಸ್ಕೂಲು ಕಾಲೇಜ್ಗೆ ಹೋದಾಗ ಅಲ್ಲಿಗೆ ಯಜಮಾನರಿರ್ತಾರೆ, ಕುಟುಂಬಕ್ಕೆ ಬಂದಾಗ ಕುಟುಂಬದ ಯಜಮಾನರಿರ್ತಾರೆ, ಮಾತ್ರವಲ್ಲದೆ ಕೆಲಸಕ್ಕೆ ಹೋದಾಗ ಕೆಲಸದ ಜಾಬ್ನ ಎಂಪ್ಲಾಯರ್ ಇರ್ತಾರೆ, ಮಾತ್ರವಲ್ಲದೆ ನಾವು ಆಸ್ಪತ್ರೆಗೆ ಹೋದಾಗ ಯಾರು ಇರ್ತಾರೆ? ಪೇಷಂಟಾ ಡಾಕ್ಟ್ರಾ? ಇಬ್ಬರು ಇರ್ತಾರೆ. ಆದರೆ ಯಾರು ಹೇಳ್ದಂಗೆ ಕೇಳಬೇಕು? ಡಾಕ್ಟ್ರ್ ಹೇಳ್ದಂಗೆ ಕೇಳಬೇಕು. ಸೊ ಎಲ್ಲ ಕಡೆನೂ ದೇವರು ಏನು ಮಾಡ್ತಾರೆ, ಈ ಥರ ಒಂದು ನಿಯಮನಿಟ್ಟಾಗ ನಾವೇನು ಮಾಡ್ಬೇಕು, ಅದನ್ನು ಅನುಸರಿಸಿ ನಡಿಬೇಕು. ಈಗ ನನಗೆ ದೇವರು ಈ ಪಾಸ್ಟ್ರು ಕೆಲಸ ಕೊಟ್ಟಿದ್ದಾರೆ. ನಾನು ಬೇಡ ಅಂದೆ. ನಾನು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕೆಂಬುದಾಗಿ ಹೇಳಿ ನಾನು ಭಾಳ ಆಸೆ ಪಟ್ಟೆ. ನಾನು ಪಾಸ್ ಆಗಬೇಕು ಅಂತ ಮನಸ್ಸಿನಲ್ಲೂ ನಾನು ನೋಡೂ ಇಲ್ಲ ಬಿಡಿ. ನಾನು ಆಸೆ ಪಟ್ಟಿದ್ದೆಲ್ಲ ಪ್ರೊಫೆಸರ್ ಆಗಬೇಕು, ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಒಳ್ಳೆ ಪ್ರೊಫೆಸರ್ ಕೆಲಸ ಮಾಡಬೇಕು. ಆದರೆ ದೇವರು ಏನು ಮಾಡಿದ್ರು, ನನ್ನನ್ನು ಇಲ್ಲಪ್ಪ ನೀನು ಪಾಸ್ ಎಂಬುದಾಗಿ ದೇವರು ನನ್ನ ಆರಿಸ್ಕೊಂಡ್ರು, ಇಲ್ಲಿ ಇಟ್ಟವ್ರೆ. ನನಗೆ ವಿರುದ್ಧವಾಗಿ ಏನೇ ಬಂದರು, ಯಾರು ಏನೇ ಹೇಳಿದ್ರು, ಮೊದಲು ನಾನು ಮಾಡೋದೇನು ಗೊತ್ತಾ, ಅದನ್ನು ದೇವ್ರ ಮುಂದೆ ನಾನು ತೊಗೊಂಡೋಗ್ತೀನಿ. ಕುಟುಂಬವಾಗಿ ತೊಗೊಂಡೋಗ್ತೀವಿ, ಮಾತ್ರವಲ್ಲದೆ ವೈಯಕ್ತಿಕವಾಗಿ ತೊಗೊಂಡೋಗ್ತೀನಿ. ಎವ್ರಿಬಡಿ ನೀಡ್ಸ್ ಟು ಲರ್ನ್ ದಿಸ್. ಟೇಕ್ ಇಟ್ ಟು ಗಾಡ್. ಎಲ್ಲ ದೇವ್ರ ಬಳಿಗೆ ತೊಗೊಂಡೋಗ್ರಿ. ದೇವರು ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ ಪ್ರಿಯರೇ. ನಿಮ್ಮ ಕುಟುಂಬವನ್ನು ನಡೆಸೋಕ್ಕೆ ಗಂಡಂದಿರನ್ನ ಆರಿಸ್ಕೊಂಡಿದ್ದಾರೆ. ಮಾತ್ರವಲ್ಲದೆ ಕುಟುಂಬವನ್ನು ಆ ಜವಾಬ್ದಾರಿಕೆ ತೆಗೆದುಕೊಳ್ಳೋದಕ್ಕೆ ಹೆಣ್ಣು ಮಕ್ಕಳನ್ನು ಆರಿಸ್ಕೊಂಡಿದ್ದಾರೆ. ಆದರೆ ಕುಟುಂಬದಲ್ಲಿ ನಿಮ್ಮ ಯಜಮಾನರು ಯಾರೇ ಇರ್ಬೋದು, ಅವ್ರು ಹೇಳುವಂಥ ಒಳ್ಳೆ ಕಾರ್ಯಗಳಿಗೆ ನೀವು ತಗ್ಗಿ ಬಗ್ಗಿ ನಡೀರಿ. ಒಂದು ವೇಳೆ ಅವ್ರು ಕೆಟ್ಟವರಾಗಿರ್ಬೋದು, ಅವರು ಕುಡಿತಾ ಇರ್ಬೋದು ಅಥವಾ ಅವರು ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರ್ಬೋದು, ಆದರೆ ಅವ್ರು ಹೇಳುವಂಥ ಒಳ್ಳೆ ಕಾರ್ಯಗಳಿಗೆ ನೀವೇನು ಮಾಡ್ರಿ, ಅವರಿಗೆ ಆನರ್ ಮಾಡ್ರಿ. ಆದರೆ ಅವ್ರು ಮಾಡುವಂಥ ತಪ್ಪುಗಳನ್ನು ನೀವು ದಯವಿಟ್ಟು ರಾಜಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆದರೆ ಅವ್ರಿಗೆ ಕೊಡ್ರಿ, ಎಲ್ಲ ವಿಷಯದಲ್ಲಿ ಅವರಿಗೆ ಗೌರವ ಕೊಡ್ರಿ. ಅವ್ರು ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನೀನು ಮಾಡು ಅಂತ ಹೇಳ್ತಿರೋ ಆ ಟೈಮಲ್ಲಿ ಏನು ಮಾಡ್ರಿ, ನೋಡಪ್ಪ ಹಂಗೆ ಕರಿತೀರಾ, ಇಲ್ಲ ಏನಲ್ಲೇ ಬಾರಲೇ ಹೋಗಲೇ ಅಂತ ಜುಟ್ಟು ಹಿಡಿತೀರಾ. ಎಷ್ಟೋ ಹೆಣ್ಮಕ್ಳು ನಾನು ನೋಡಿದ್ದೀನಿ, ಕೆಲವರು ಮೂಗು ಕಚ್ತಾರೆ, ಕೆಲವರು ಕಿವಿ ಹಿಂಡ್ತಾರೆ, ಕೆಲವರು ಜುಟ್ಟು ಎಳಿತಾರೆ. ಹೌದು, ಯಾರೋ ಒಬ್ಬರು ನನ್ನ ಹತ್ರ ಬಂದಿದ್ರು ಸುಮಾರು ವರ್ಷಗಳ ಹಿಂದೆ. ಅಯ್ಯೋ ನನ್ನ ಮೂಗು ಕಚ್ಬಿಟ್ಟವಳೆ ಇವಳು, ಏನೋ ಗಲಾಟೆ ಬಂತು, ಮೂಗು ಕಚ್ಬಿಟ್ಟಿದ್ದಾಳೆ. ಇನ್ನೊಬ್ಬ ಬಂದಿದ್ದಾನೆ, ಅಯ್ಯೋ ನನ್ನ ಕಿವಿ ಎಳೆದ್ಬಿಟ್ಟಿದ್ದಾನೆ. ಇನ್ನೊಬ್ಬ ಬಂದಿದ್ದಾನೆ, ಆತನ ಏನು ಹೇಳ್ದ ಗೊತ್ತಾ, ಅಯ್ಯೋ ನಮ್ಮ ಗಂಡ ನಮ್ಮ ಹೆಂಡತಿ ಯಾವಾಗ ನೋಡು ಏನಾದರೂ ಒಂದು ಗಲಾಟೆ ಬಂದರೆ ಜುಟ್ಟು ಎಳೆದ್ಬಿಟ್ಟು ಹಿಂಗೆ ಮಾಡ್ಬಿಡ್ತಾಳೆ. ಎಲ್ಲರೂ ಗಮನ ಇಡಿ. ಆನರ್ ಒನ್ ಅನದರ್. ಒಬ್ರನ್ನೊಬ್ರು ಆನರ್ ಮಾಡ್ರಿ, ತಿರುಗಿ ಬೀಳ್ಬೇಡ್ರಿ. ಓಕೆ, ಇಲ್ಲಿವರೆಗೂ ಹೆಂಗೆ ಮಾತಾಡ್ತಾ ಇದ್ರು ಏನೋ ನನಗೆ ಗೊತ್ತಿಲ್ಲ, ಏನೇ ಬಾರೇ ಹೋಗೆ. ಆದರೆ ಹೆಂಗಸರು ಮಾತ್ರ ಗಂಡಂದಿರನ್ನ ಏನೋ ಬಾರೋ ಹೋಗೋ ಅಂತ ಹೇಳಲೇಬಾರ್ದು. ಅದು ಬೈಬಲ್ನಲ್ಲಿ ಇಲ್ಲವೇ ಇಲ್ಲ. ಮತ್ತೆ ಮಕ್ಕಳು ತಂದೆ ತಾಯಿಗಳಿಗೆ ಹೇಗಂತ ಕರಿತೀರಾ? ನೀನು SLC ಫೇಲ್ ಆದವನು, ನೀನು 7ನೇ ಕ್ಲಾಸ್ ಓದ್ದವನು, ಅಮ್ಮ ನಿನಗೇನು ಗೊತ್ತಮ್ಮ. ಗಮನ ಇಡ್ರಿ. ಮಕ್ಕಳು ತಂದೆ ತಾಯಿಗಳಿಗೆ ಆನರ್ ಮಾಡಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಏನಂತ ಕರಿಬೇಕು? ಮಗನೇ ಮಗಳೇ ಅಂತ ಕರಿತೀರಾ? ಚಿಕ್ಕವರಿದ್ದಾಗ ಮುದ್ದು ಮಾಡ್ತೀರಾ, ದೊಡ್ಡವರಿದ್ದಾಗ ಹಿಂದೆ ಇಟ್ಕೊಂಡು ಓದಿತೀರಾ ಅಲ್ವಾ? ಎಲ್ರು ಗಮನ ಇಡಿ. ಅವ್ರನ್ನ ನಾಯಿ, ಕತ್ತೆ, ಕೋತಿ ಎಂಬುದಾಗಿ ಏನು ಮಾಡ್ತೀರಾ? ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತೀರಾ. ಗಿವ್ ರೆಸ್ಪೆಕ್ಟ್ ಅಲ್ವಾ? ಅದು ಕ್ರಿಶ್ಚಿಯನ್ಸ್, ನಮ್ಮ ಕ್ರೈಸ್ತರಲ್ಲಿ ಇರಬೇಕಾದಂಥ ಒಂದು ಗುಣ ಪ್ರಿಯರೇ. ಬಟ್ ಇಲ್ಲಿ ಇವ್ರು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಮೋಶೆಗೆ ವಿರುದ್ಧವಾಗಿ ಏನು ಹೇಳ್ತಾರೆ ಅಂತಂದ್ರೆ, ನಿನ್ನೊಬ್ಬನ್ನೇ ದೇವರು ಆರಿಸ್ಕೊಂಡ್ಬಿಟ್ಟಿದ್ದಾರಾ? ನೀನೊಬ್ಬನೇನಾ ಎಲ್ಲನೂ? ಗಮನ ಇಡಿ. ಮೋಶೆ ಆ ಪೊಸಿಷನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ, ದೇವರು ಕೊಟ್ಟರು. ಮೋಸಸ್ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಪೊಸಿಷನ್, ಬಟ್ ಗಾಡ್ ಗೇವ್ ಹಿಮ್. ದೇವರು ಮೋಶೆಗೆ ಆ ಪೊಸಿಷನ್ ಕೊಟ್ಟರು, ಮತ್ತೆ ಆ ಪೊಸಿಷನ್ನಲ್ಲಿ ಅದನ್ನು ನಡೆಸಿಕೆ ದೇವರು ಅವನಿಗೆ ಕೃಪೆ ಕೊಟ್ಟರು. ಓಕೆ, ನೀವು ಏನು ಸ್ಥಾನವನ್ನು ದೇವರು ನಿಮ್ಗೆ ಕೊಟ್ಟಿದ್ದಾರೋ ಅದನ್ನು ನಡ್ಸೋಕ್ಕೆ ದೇವರು ನಿಮ್ಗೆ ಕೃಪೆ ಕೊಡ್ತಾರೆ. ಗಂಡ ಹೆಂಡತಿ ಆಗೋಕ್ಕಾಗಲ್ಲ, ಹೆಂಡತಿ ಗಂಡನ ಆಗೋಕ್ಕಾಗಲ್ಲ. ಹೆಂಡತಿಯ ಜವಾಬ್ದಾರಿಕೆನೂ ಇದೆ, ಗಂಡನ ಜವಾಬ್ದಾರಿಕೆ ಇದೆ. ಬಟ್ ಅದರ ಮಧ್ಯದಲ್ಲಿ ಎಲ್ಲರೂ ಗಮನ ಇಡಿ, ಒಬ್ಬರನ್ನೊಬ್ಬರು ಗೌರವ ಕೊಟ್ಟು ಸನ್ಮಾನಿಸಿ ಮಾತನಾಡಿ. ಇದು ಕ್ರೈಸ್ತರಿಗೆ ಇರಬೇಕಾದಂಥ ಒಂದು ಒಳ್ಳೆ ಗುಣ ಪ್ರಿಯರೇ. ಸರಿ, ಇಲ್ಲಿವರೆಗೆ ಹೆಂಗೆ ಮಾತಾಡಿದ್ರೆ ಗೊತ್ತಿಲ್ಲ. ನಿಮ್ಮ ಗಂಡ ಮತ್ತು ನಿಮ್ಮ ಹೆಂಡತಿ ಹತ್ರ ಇವತ್ತಿಂದ ಏನು ಮಾಡ್ರಿ, ಒಳ್ಳೆ ಮರ್ಯಾದೆ ಕೊಟ್ಟು ಮಾತನಾಡಿ. ಸರಿ, ಇವಾಗ ಇಲ್ಲೇನಾಯಿತು, ಮೋಶೆಗೆ ವಿರುದ್ಧವಾಗಿ ಅವ್ರು ಬಂದಾಗ ಮೋಶೆ ಅಡ್ಡ ಬೀಳ್ತಾನೆ. ಈಗ ಏನಾಯ್ತು ನೋಡ್ರಿ, ಕೋರಹನ ನಾನು 5 ತಪ್ಪುಗಳು ನಿಮಗೆ ತಿಳಿಸ್ತೀನಿ. ಕೋರಹನ 5 ತಪ್ಪುಗಳು. ವಚನ 3. ಓದಪ್ಪ, ವಚನ 3. 3ನೇ ವಚನ ಓದಮ್ಮ. ವರ್ಸ್ 3. ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಆರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ. ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ?
ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು? ಸರಿ, ಇವರೆಲ್ಲ ಒಟ್ಟಾಗಿ ಕೂಡಿ ಬರ್ತಾರೆ. ಇವ್ರು ಒಟ್ಟಾಗಿ ಕೂಡಿ ಬಂದು ಒಂದನೇದಾಗಿ ಮೋಶೆಗೆ ಏನ್ ಹೇಳ್ತಾರಂದ್ರೆ, ನಾವೆಲ್ಲರೂ ಪ್ರತಿಷ್ಠಿತರೆ, ನಿಮ್ಮನ್ನ ನೀವು ಯಾಕೆ ಹೆಚ್ಚಿಸ್ಕೊಳ್ತಾ ಇದ್ದೀರಾ? ಪ್ರಿಯ ದೇವರ ಮಕ್ಕಳೇ, ಒಂದು ಮನೆಗೆ ಹೋದ್ರೆ ಕುಟುಂಬದ ಯಜಮಾನ ಯಾರು ಅಂತ ನೋಡಿ, ಒಂದು ಸಭೆಗೆ ಹೋದ್ರೆ ಆ ಸಭೆಯ ಸಭಾಪಾಲಕರು ಯಾರಂತ ನೋಡ್ರಿ, ಒಂದು ಕೆಲ್ಸಕ್ಕೆ ಹೋದ್ರೆ ಆ ಕೆಲಸದ ಯಜಮಾನ ಯಾರು ಅಂತ ನೋಡ್ರಿ, ಒಂದು ಕಂಪನಿಗೆ ಹೋದ್ರೆ ಆ ಕಂಪನಿಯ ಓನರ್ ಯಾರು ಅಂತ ನೋಡ್ರಿ. ದೇವರು ಎಲ್ಲಾರ್ಗು ಪ್ರಿಯರೇ ನಮ್ಗೆ ಅಧಿಕಾರಕ್ಕೆ ಒಳಗಾಗ್ಬೇಕು. ನಾವು ಇದು ಬಹಳ ಪ್ರಾಮುಖ್ಯ. ಅಧಿಕಾರಕ್ಕೆ ನಾವು ಯಾವಾಗ ಒಳಗಾಗ್ತೀವೋ ಖಂಡಿತವಾಗಿ ಅದರ ಆಶೀರ್ವಾದ ನಮ್ಮೆಲ್ರಿಗೂ ಇದ್ದೇ ಇದೆ ಪ್ರಿಯರೇ. ನಮ್ಮ ಹತ್ರ ಕೆಲವು ಗೌರ್ಮೆಂಟ್ ಅಧಿಕಾರಿಗಳು ಬಂದಿದ್ರು. ಒಂದು ಮಾತು ನನಗೆ ಮತ್ತು ಸ್ಟೀವನ್ಗೆ ನಮ್ಮ ಚಿಲ್ಡ್ರನ್ಸ್ ಹೋಮಲ್ಲಿ ಬಂದಾಗ ಗೌರ್ಮೆಂಟ್ ಅಧಿಕಾರಿಗಳು ಒಂದೇ ಒಂದು ಮಾತು ಹೇಳಿದ್ರು, ಮಾರ್ಕ್ ಜೈಕುಮಾರ್, ನಿಮಗೆ ಗೌರ್ಮೆಂಟಿಂದ ಸಹಾಯ ಬರಲ್ಲ, ಬಟ್ ಸ್ಟಿಲ್ ಯು ಆರ್ ಅಂಡರ್ ಗೌರ್ಮೆಂಟ್. ನನಗೆ ಐ ಲೈಕ್ ದಟ್ ಟೂ ಮಚ್, ಐ ಲೈಕ್ ದಟ್ ಸೋ ಮಚ್, ಆ ಸ್ಟೇಟ್ಮೆಂಟ್. ಅವ್ರು ಏನು ಹೇಳಿದ್ರು ಗೊತ್ತಾ, ನಿಮಗೆ ಗೌರ್ಮೆಂಟಿಂದ ಸಹಾಯ ಬರಲ್ಲ, ಬಟ್ ಆದರೆ ನೀವು ಗೌರ್ಮೆಂಟ್ ಅಂಡರಲ್ಲಿದ್ದೀರಾ. ಏನದ್ರ ಅರ್ಥ? ಗೌರ್ಮೆಂಟ್ಗೆ ಒಂದು ದೇಶವನ್ನು ಕಾಪಾಡುವಂಥ, ಒಂದು ದೇಶವನ್ನು ಪ್ರೊಟೆಕ್ಟ್ ಮಾಡುವಂಥ ಎಲ್ಲ ಹಕ್ಕುಗಳು ಗೌರ್ಮೆಂಟ್ಗಿದೆ. ಅದರ ನಿಯಮ ನಿಯತ್ತುಗಳನ್ನು ನಾವೇನು ಮಾಡಬೇಕು? ಪಾಲಿಸಬೇಕು. ಆದರೆ ಯಾವಾಗ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ನಾವು ಸತ್ಯ ದೇವರನ್ನ ಆರಾಧಿಸುವುದಕ್ಕೆ ವಿರುದ್ಧವಾಗಿ ನಮಗೆ ಬರ್ತಾರೋ ಆ ಟೈಮಲ್ಲಿ ನಾವು ಮರ್ಯಾದೆಯಿಂದ ಶದ್ರಕ್ ಮೇಷಕ್ ಅಬೇದ್ನೆಗೋ ದಾನಿಯೇಲನ ಹಾಗೆ ಚಿರಂಜೀವಿ ಆಗಿರು, ನಾನು ಮಾತ್ರ ನಿಜವಾದ ದೇವರನ್ನು ಬಿಟ್ಟು ಯಾವುದನ್ನು ಆರಾಧನೆ ಮಾಡಲ್ಲ ಎಂಬುದಾಗಿ ನಾವು ಹೇಳುವರಾಗಿರ್ಬೇಕು. ಸೊ ಹಾಗಾದರೆ ಪ್ರಿಯ ಎಲ್ಲರೂ ಗಮನ ಇಡಿ. ಇಲ್ಲಿ ಈ ಕೋರಹ ಮತ್ತೆ ಅವನ ಗುಂಪಿನವ್ರು ಏನ್ ಮಾಡ್ತಾರಂದ್ರೆ, ಮೋಶೆ ನಿನ್ನನ್ನು ನೀನು ಹೆಚ್ಚಿಸ್ಕೊಳ್ಬೇಡಪ್ಪ, ನೀವೇನೇ ದೊಡ್ಡವರಾ, ನಾವು ನಿಮಗಿಂತ ದೊಡ್ಡವರು, ನಾವೆಲ್ಲ ಒಂದೇ ಎಂಬುದಾಗಿ ಹೇಳ್ತಾನೆ. ಹೀಗಾಗಿ ಮೋಶೆಗೆ ವಿರುದ್ಧವಾಗಿ ಮಾತನಾಡೋದು ಮಾತ್ರವಲ್ಲದೆ ತಮ್ಮನ್ನು ಹೆಚ್ಚಿಸಿಕೊಂಡಿರೋದು ಕೋರಹನ ಮೊದಲನೇ ತಪ್ಪು. ಸರಿನಾ? ಎರಡನೇ ತಪ್ಪು ನೋಡೋಣ ದಯವಿಟ್ಟು. ಅವನ ಎರಡನೇ ತಪ್ಪು ನೋಡೋಣ ದಯವಿಟ್ಟು. 10ನೇ ವಚನ ಓದ್ರಿ. 10ನೇ ವಚನ ಓದ್ರಿ. 10. ಕೋರಹನೇ, ನಿನ್ನನ್ನು ಸ್ವಕುಲದವರಾದ ಲೇವಿಯರನ್ನು ತನ್ನ ಹತ್ತಿರ ಇಟ್ಟುಕೊಂಡದ್ದು ಅಲ್ಪ ಕಾರ್ಯವೆಂದು ನಿನಗೆ ಕಾಣುತ್ತದೋ? ಯಾಜಕತ್ವವು ನಿಮಗೆ ಆಗಬೇಕೆಂದು ಕೋರುತ್ತೀರಾ? ಸರಿ, ಇಲ್ಲಿ ಗಮನ ಇಡ್ರಿ. ಕೋರಹ ಯಾರು ಗೊತ್ತಾ? ಲೇವಿಯ ಮಗನಲ್ಲಿ ಒಬ್ಬ. ಈ ಲೇವಿಯ ಮಕ್ಕಳನ್ನ ದೇವರು ಮೋಶೆ ಮತ್ತು ಆರೋನರ ಜೊತೆ ಸೇವೆ ಮಾಡೋದಕ್ಕೋಸ್ಕರವಾಗಿ ದೇವರ ಹತ್ರ ಮತ್ತೆ ಮೋಶೆ ಮತ್ತೆ ಆರೋನರ ಹತ್ರ ಇರೋದಕ್ಕೆ ದೇವರು ಅವರನ್ನ ಆರಿಸ್ಕೊಂಡ್ರು. ಆದರೆ ಮೋಶೆ ಇಲ್ಲಿ ಹೇಳ್ತಾ ಇದ್ದಾನೆ ಕೇಳಿ, ನೀವು ಅದನ್ನು ಅಲ್ಪ ಕಾರ್ಯವೆಂದು ಯಾಕೆ ನೆನೆಸ್ತೀರಾ? ಎರಡನೇದಾಗಿ ಮೋಶೆ ಅವ್ರಿಗೆ ಹೇಳ್ತಾರಂತ ಅಲ್ಲೇ ಒಂದು ನೋಡ್ತೀವಿ, ನೀವು ಯಾಕೆ ಯಾಜಕತ್ವವು ನಿಮಗೆ ಆಗಬೇಕೆಂಬುದಾಗಿ ಕೋರ್ತೀರಾ? ಎಲ್ರು ಗಮನ ಇಡಿ. ಎರಡು ಕಾರ್ಯ ಇದರಲ್ಲಿ ಬಹಳ ಪ್ರಾಮುಖ್ಯ. ಒಂದನೇದಾಗಿ ದೇವರು ನಿಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಡಿಸ್ಪೈಸ್ ಮಾಡಬೇಡಿ. ಡೋಂಟ್ ಡಿಸ್ಪೈಸ್ ದ ಕಾಲಿಂಗ್ ದಟ್ ಗಾಡ್ ಹ್ಯಾಸ್ ಗಿವನ್ ಯು. ದೇವರು ನಿಮಗೆ ಕೊಟ್ಟಿರುವಂಥ ಕರೆ ಡಿಸ್ಪೈಸ್ ಮಾಡಬೇಡಿ. ಈ ಕಾಲಕ್ಕೆ ದೇವರು ನಿಮ್ಗೆ ಏನು ಕರೆ ಕೊಟ್ಟಿದ್ದಾರೆ? ಒಂದು ವಿಶ್ವಾಸಿಯಾಗಿ ಕೊಟ್ಟಿದ್ದಾರಾ? ಒಂದು ಸಹಾಯಕನಾಗಿ ಕೊಟ್ಟಿದ್ದಾರಾ? ಒಂದು ಗಂಡನಾಗಿ ನಿಮ್ಗೆ ಕೊಟ್ಟಿದ್ದಾರಾ? ಒಂದು ಕೆಲಸದ ನೀವು ಒಂದು ಜವಾಬ್ದಾರಿಗಸ್ತನಾಗಿ ಓನರ್ ಇರ್ಬೋದು, ಕೋಆರ್ಡಿನೇಟರ್ ಇರ್ಬೋದು. ಮಾತ್ರವಲ್ಲದೆ ದೇವರು ನಿಮ್ಮನ್ನ ಅನೇಕ ಪದವಿಗಳಲ್ಲಿ ಇಟ್ಟಿರ್ಬೋದು. ಅದನ್ನು ಅಲ್ಪವಾದದ್ದು ನೆನೆಸಬೇಡಿ. ಆದರೆ ಮೋಶೆ ಇಲ್ಲೊಂದು ಪದ ಹೇಳ್ತಾನೆ, ಏನು ಗೊತ್ತಾ? ನಿಮಗೆ ಲೇವಿಯ ಒಂದು ದೇವರ ಹತ್ರ ನಿಲ್ಲುವಂತ ಒಂದು ಪೊಸಿಷನ್ ದೇವರು ನಿಮಗೆ ಕೊಟ್ಟಿದ್ರೆ ನೀವು ಯಾಕೆ ಯಾಜಕತ್ವವನ್ನು ಬಯಸ್ತಾ ಇದ್ದೀರ? ದೇವರು ಕೊಡದೇ ಇರೋದನ್ನ ಬಯಸಬೇಡಿ. ಎಲ್ಲರೂ ಗಮನ ಇಡಿ. ಉದಾಹರಣೆಗೆ ನನಗೆ ದೇವರು ಈ ಪಾಸ್ಟರ್ ಸೇವೆ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಡೂಯಿಂಗ್ ದಿಸ್. ನಾನು ತುಂಬ ಸಂತೋಷ. ಬಟ್ ನಾನು ಪೇಂಟರ್ ಆಗೋಕ್ಕಾಗಲ್ಲ. ನಾನೊಂದು ದಿನ ಏನು ಮಾಡಿದೆ, 1989ನೇ ಇಸ್ವಿನಲ್ಲಿ ನಮ್ಮದು ಮನೆಯಲ್ಲಿ ಆರಾಧನೆ ನಡೀತಾ ಇತ್ತು. ಆಗಿನ ಕಾಲದಲ್ಲಿ ಲವ್ಲಿ ಸಮ್ಮು, ಸ್ನೋ ಸಮ್ಮು, ಮಾತ್ರವಲ್ಲದೆ ಇನ್ಯಾವ್ಯಾವ್ದು ಬಂದಿದ್ದಲ್ಲ ಇವಾಗ, ನಿಪ್ಪೋನು, ಏನೇನೋ ಪೇಂಟ್ ಬಂದಿದ್ದಲ್ಲ ಆವಾಗಿನ ಕಾಲದಲ್ಲಿ. ಆವಾಗಿದ್ದಿದ್ದು ತಮಿಳಿನಲ್ಲಿ ಚುಣ್ಣಾಂಬು, ಕನ್ನಡದಲ್ಲಿ ಸುಣ್ಣ.
ಏನಂದ್ರೆ ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ತಾ ಇದ್ರು, ಅದು ಕುದಿಬೇಕಾಯ್ತು, ಗಟ್ಟಿ ಆಗ್ಬಿಡ್ತಾ ಇತ್ತು, ಕುಚ್ಚುಮಟ್ಟೆ ಅಂತ ಒಂದು ಪರಕೆ ತರ ಇರ್ತಾ ಇತ್ತು. ಅದನ್ನ ತಗೊಂಡು ಏನ್ ಮಾಡ್ಬೇಕಾಯ್ತು, ಗೋಡೆ ಮೇಲೆ ನಾವೇನ್ ಮಾಡ್ಬೇಕಾಯ್ತು, ಬಳಿಬೇಕಾಯ್ತು. ಒಂದಿನ ಆರಾಧನೆ ಮುಗೀತು. ನಮ್ದು ಅವಾಗೆಲ್ಲ ಆರಾಧನೆ ಎಲ್ಲ 3 ಅವರ್. ಆರಾಧನೆ ಮುಗಿದ ಮೇಲೆ ನಮ್ಮ ಮಿಸ್ಸಸ್ ಅವ್ರ ಅತ್ತೆ ಮನೆಗೆ ಕಳಿಸ್ಬಿಟ್ಟೆ. ನಮ್ಮ ಅತ್ತೆ ಮನೆಗೆ ಕಳಿಸ್ಬಿಟ್ಟು ನಾನೇನ್ ಮಾಡಿದೆ, ಆರಾಧನೆ ಆದ ತಕ್ಷಣ ಇವತ್ತೆಲ್ಲ ಬಣ್ಣ ಹೊಡೆದ್ಬಿಡೋಣಪ್ಪ, ಒಂಥರ ಚೆನ್ನಾಗಿರುತ್ತೆ ಏನೋ ಈ ಮನೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಟೇಬಲ್ ತಗೊಂಡು ಈ ಬಿಸಿ ಬಿಸಿ ಆಗಿರುವಂಥ ಈ ಸುಣ್ಣನ ತಗೊಂಡು ಏನು ಮಾಡಿದೆ, ಆ ಟೇಬಲ್ ಮೇಲೆ ಇಟ್ಬಿಟ್ಟು ಸರಿನಪ್ಪ ಅಂತ ಹತ್ತದೆ. ಈ ನಮ್ಮದು ಶೀಟ್ ಮನೆ ಇತ್ತು, ಆ ಶೀಟ್ ಮನೆಗೆ ಈ ಗ್ರಿಲ್ ಹಾಕಿದ್ರು. ಸರಿ ಅಂದ್ಬಿಟ್ಟು ಇದನ್ನ ಅದ್ರ ಮೇಲೆ ತಗಲಾಕ್ಬಿಟ್ಟು ಏನು ಮಾಡಿದೆ, ಒಡಿಯಕ್ಕೆ ನಾನು ಹತ್ತದೆ ನೋಡಿ, ಬರೀ ಒಂದೇ ಒಂದು ಬ್ರಷ್ ಮಾಡಿದೆ, ತಕ್ಷಣ ಅಲ್ಲಿಂದ ಬಿದ್ದೋಗ್ಬಿಟ್ಟೆ. ಬಿದ್ದೋದವನೇನಾಯ್ತು, ಸುಣ್ಣ ದೇವ್ರ ಕೃಪೆಯಿಂದ ನನ್ನ ಮೇಲೆ ಬೀಳಲಿಲ್ಲ. ಅದು ಮಾತ್ರ ಒಳ್ಳದೆ, ನನಗೆ ಏಟಾಯ್ತು. ಆವಾಗ ಅನ್ಕೊಂಡೆ, ಅಯ್ಯೋ ನನ್ನ ಪೇಂಟರ್ ಆಗಿ ಕರೀಲಿಲ್ಲ, ನನ್ನ ಪಾಸ್ಟರ್ ಆಗಿ ಕರೆದಿರೋದು. ದೇವರು ನಿಮ್ಮನ್ನ ಯಾವುದಕ್ಕಾಗಿ ಕರೆದಿದ್ದಾರೆ, ಅದರಲ್ಲಿ ನೆಲೆ ಆಗಿರಿ. ಯಾವುದು ನಿನಗೆ ಕೊಡ್ಲಿಲ್ವೋ ಅದನ್ನ ಹಠದಿಂದ ತಗೊಳಕ್ ಹೋಗ್ಬೇಡ, ಅದಕ್ಕೆ ನಿನಗೆ ಕೃಪೆ ಇಲ್ಲ. ಎಲ್ಲರೂ ಇಲ್ಲಿದ್ದೀರಾ? ಕೋರಹ ಅದನ್ನೇ ಮಾಡ್ದ. ಯಾಕೆ ಅವ್ರನ್ನ ಭೂಮಿ ಬಾಯ್ದಿರೋದು ಅವರು ನಾಶವಾದರು ಅಂದ್ರೆ, ಯಾವುದನ್ನ ದೇವರು ಅವ್ರಿಗೆ ಕೊಟ್ಟಿಲ್ವೋ ಅದನ್ನ ಆಸೆ ಪಟ್ಟು ತಗೊಳಕ್ಕೆ ನೋಡಿದ್ರು. ಅಮ್ಮ, ನನ್ನ ಕೆಲಸ ಬಹು ಕಷ್ಟವಾದ ಕೆಲಸ. ನಾನು ಒಂದು ಕಾಲದಲ್ಲಿ ಬೇಡಾನೇ ಅಂದಿದ್ದು. ಈಗ ಒಂದು ಪ್ರಸಂಗ ತಯಾರು ಮಾಡಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ಅದೇ ಥರ ನಿಮ್ಮ ಥರ ಕಂಪ್ಯೂಟರ್ ಕೆಲಸ ಮಾಡೋದು ನನಗೂ ಗೊತ್ತಿಲ್ಲ. ನಿಮ್ಮ ಥರ ಮ್ಯಾನೇಜರ್ ಆಗಿರೋದು, ನಿಮ್ಮ ಥರ ಸೂಪರ್ವೈಸರ್ ಆಗಿರೋದು ನನಗೆ ಗೊತ್ತಿಲ್ಲ. ಕೆಲವ್ರನ್ನೆಲ್ಲ ದೇವರು ಯಾವುದೋ ಪೊಸಿಷನಲ್ಲಿ ಇಟ್ಟವ್ರೆ. ಅದನ್ನು ನಾನು ಮಾಡೋಕ್ಕಾಗಲ್ಲ. ನನಗೇನು ಕೊಟ್ಟಿದ್ದಾರೆ ನಾನು ಮಾಡೋಕ್ಕೆ ನನಗೆ ಕೃಪೆ ಕೊಟ್ಟಿದ್ದಾರೆ. ದಟ್ ಬಿಕಮ್ಸ್ ಈಸಿಯರ್. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ನಿಮ್ಗೇನು ಕೊಟ್ಟಿದ್ದಾರೋ ಬಿ ಹ್ಯಾಪಿ ಇನ್ ದ್ಯಾಟ್. ಅದರಲ್ಲಿ ಸಂತೋಷವಾಗಿರಿ. ಬಟ್ ಇವ್ರೇನು ಮಾಡ್ತಾ ಇದ್ದೀವಿ, ಎರಡನೇದಾಗಿ ದೇವರು ಇವ್ರು ಏನು ಕೊಟ್ಟಿಲ್ವೋ ಅದನ್ನು ಇವರು ಆಸೆ ಪಡೋಕ್ಕೆ ಶುರು ಮಾಡಿದ್ರು. ಮೂರನೇ ತಪ್ಪು, ಇವರಲ್ಲಿದ್ದಂಥ ಮೂರನೇ ತಪ್ಪು, ದಯವಿಟ್ಟು 12ನೇ ವಚನ ಓದಿ, ವರ್ಸ್ 12, 12ನೇ ವಚನ ಓದಿ. ಮೋಶೆಯು ಎಲೀಯಾಬನ ಮಕ್ಕಳಾದ ದಾತಾನ್ ಅಬಿರಾಮರನ್ನು ಕರೆಕಳುಹಿಸಲಾಗಿ ಅವರು ಅವನಿಗೆ, ನಾವು ಬರುವುದಿಲ್ಲ, ನೀನು ಹಾಲು ಜೇನು ಹರಿಯುವ ದೇಶದಿಂದ ನಮ್ಮನ್ನು ಕರಕೊಂಡು ಬಂದು ಮರಳುಕಾಡಿನಲ್ಲಿ ಸಾಯಿಸುವುದು ಅಲ್ಪ ಕಾರ್ಯವೆಂದು ಎಣಿಸಿ ನಮ್ಮ ಮೇಲೆ ದೊರೆತನ ಮಾಡಬೇಕೆಂದು ಕೋರುತ್ತೀಯೋ? ಸರಿ, ಈಗ ಮೋಶೆ ಒಂದಿನ ಏನ್ ಮಾಡ್ತಾನೆ, ಓಕೆ ಲೆಟ್ಸ್ ಡಿಸ್ಕಸ್, ಓಕೆ ಲೆಟ್ಸ್ ಟಾಕ್, ಬನ್ನಿ ಮಾತಾಡೋಣ, ಲೆಟ್ಸ್ ಟಾಕ್, ಮಾತಾಡೋಣ. ಫ್ಯಾಮಿಲಿಯಲ್ಲಿ ನಿಮಗೆ ತೊಂದರೆ ಇದೆಯಾ, ಗಂಡ ಹೆಂಡತಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಅವಾಗ ಏನು ಮಾಡ್ಬೇಕಮ್ಮ, ಏನು ಮಾಡಬೇಕು, ಬಂದು ಸರಿ ಏನು ಪ್ರಾಬ್ಲಮ್ಮು ಕೂತ್ಕೊಂಡು ಮಾತಾಡ, ಲೆಟ್ಸ್ ಡಿಸ್ಕಸ್. ಯಾರು ಪ್ರಾಬ್ಲಮ್ಮನ್ನು ಕುಳಿತುಕೊಂಡು ದೇವರು ಯಾವ ಸ್ಥಾನದಲ್ಲಿ ಯಾರನ್ನು ಇಟ್ಟಿದ್ದಾರೋ ಅವಾಗ ಕರೆಯುವಾಗ ನಾವು ಬರಲ್ಲ. ನಾನು ಈ ಕೋರಹನ ಮೂರನೇ ತಪ್ಪೇನೆಂದ್ರೆ, ಮೋಶೆ ಕರೆದಾಗ ಆ ಸ್ಥಾನಕ್ಕೆ ಗೌರವ ಕೊಟ್ಟಿಲ್ಲ, ಆ ಸ್ಥಾನಕ್ಕೆ ಅವರು ಮರ್ಯಾದೆ ಕೊಟ್ಟಿಲ್ಲ. ಮೂರನೇ ತಪ್ಪು, ಬರೋದಿಲ್ಲ ಅಂದ್ಬಿಟ್ಟು. ಇದನ್ನ ಲರ್ನ್ ಮಾಡಿ ಎಲ್ಲರೂ. ನಿನಗೆ ನನಗೆ ಪ್ರಾಬ್ಲಮ್ ಇದ್ದಾಗ ಕುಳಿತುಕೊಂಡು ಮಾತಾಡಿ ಕುಟುಂಬದಲ್ಲಿ, ಸರಿನಪ್ಪ? ಎಲ್ಲರೂ ಇಲ್ಲಿದ್ದೀರಾ? ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಗೆ ಏನೇ ಸಮಸ್ಯೆಗಳು ಬಂದು ಗಂಡ ಕರೆದಾಗ ಕುಳಿತುಕೊಂಡು ಮಾತಾಡಿ. ಇಲ್ಲ ನಾನು ಬರೋದಿಲ್ಲ, ಅಥವಾ ಸಭಾಪಾಲಕರು ನಿಮಗೆ ಏನಾದ್ರು ಸಮಸ್ಯೆಗಳು ಉಂಟಾದಾಗ ಬನ್ನಿ ಕುಳಿತುಕೊಂಡು ಮಾತನಾಡೋಣ ಎಂಬುದಾಗಿ ಹೇಳಿದಾಗ ನೀವು ಮಾತನಾಡಕ್ಕೆ ಬರಬೇಕು. ಕುತ್ಕೊಂಡು ಡಿಸ್ಕಸ್ ಮಾಡಿ, ಮಾತನಾಡಿ, ನಿಮ್ಮ ಸಮಸ್ಯೆಗಳೇನು ಕುತ್ಕೊಂಡು ಮಾತಾಡಿ. ಆದರೆ ಈ ಕೋರಹನ ಮೂರನೇ ತಪ್ಪೆ ಅಂದ್ರೆ ನಾವು ಬರೋದಿಲ್ಲ. ಮೋಶೆಯ ಸ್ಥಾನಕ್ಕೆ ಅವರು ಗೌರವ ಕೊಟ್ಟಿಲ್ಲ, ಅದಕ್ಕೆ ಅವ್ರು ಏನಾದರೂ ನಾಶವಾದರು. ಪ್ರಿಯ ದೇವರ ಮಕ್ಕಳೇ, ಸ್ತ್ರೀಯರು ಹೇಳ್ತಾ ಇದ್ದೀನಿ ಕೇಳಿ. ನಿಮ್ಮ ಯಜಮಾನರುಗಳು ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ಕುಳಿತುಕೊಂಡು ಮಾತನಾಡೋಕ್ಕೆ ಕರೆದಾಗ ನೀವು ಬಂದು ಮಾತನಾಡಿ. ಅದೇ ಥರ ಪುರುಷರು ಪ್ರೀತಿ ಮಾಡಿ ಹೆಂಡತಿಯರನ್ನು, ಮಾತ್ರವಲ್ಲದೆ ಅವ್ರನ್ನ ಗೌರವಿಸ್ರಿ, ಅವರಿಗೆ ಮರ್ಯಾದೆ ಕೊಡಿ. ಅದೇ ಥರ ನೀವು ಸಹ ನಿಮ್ಮ ಗಂಡಂದಿರಿಗೆ ಮರ್ಯಾದೆ ಕೊಡಿ. ಏನೇ ಸಮಸ್ಯೆ ಬಂದು ಇಬ್ಬರು ಕುಳಿತುಕೊಂಡು ಮಾತನಾಡಿ. ಬರೋದಿಲ್ಲ, ನನ್ನ ಕೈನಲ್ಲಿ ಆಗೋದಿಲ್ಲ, ನಾನೇನು ಮಾಡೋಕ್ಕಾಗಲ್ಲ ಎಂಬುದಾಗಿ ಹೇಳಿ ದಯವಿಟ್ಟು ಮಾತನಾಡದೆ ಇರಬೇಡಿ. ಮುಖ ಕೊಟ್ಟು ಮಾತನಾಡಿ, ನೇರವಾಗಿ ಮಾತನಾಡಿ. ದಯವಿಟ್ಟು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತನಾಡಿ. ದಯವಿಟ್ಟು ಮುಖ ಆ ಕಡೆ ತಿರ್ಸ್ಕೊಂಡು ಮಾತಾಡಬೇಡಿ. ಎಷ್ಟೋ ಜನ ಇವತ್ತು ಕಲ್ತಿರೋಂಥ ಒಂದು ಟ್ರೆಂಡ್ ಏನು ಗೊತ್ತಾ, ಇವತ್ತು ಎಷ್ಟೋ ಜನರ ಟ್ರೆಂಡ್ ಏನು ಗೊತ್ತಾ, ಮುಖ ಆ ಕಡೆ ತಿರ್ಸ್ಕೊಂಡು ಮಾತಾಡ್ತಾರೆ, ಗೌರವ ಇಲ್ಲದೆ ಮಾತಾಡ್ತಾರೆ. ಮಾತನಾಡುವಾಗ ನಿಮ್ಮ ಕೆಲಸವನ್ನು ಬಿಟ್ಟು
ನೀವು ದಯವಿಟ್ಟು ಒಂದು 5 ನಿಮಿಷ ಬರ್ತೀನಿ ಅಂತೇಳಿ ಕುಳಿತುಕೊಂಡು ಮಾತಾಡಿ. ಇಲ್ಲಿ ಕೋರಾಹ ಮಾಡಿ ತಪ್ಪು ಮೋಶೆ ಕರೆದಾಗ ಅವನು ಬಂದಿಲ್ಲ. ಅವನು ಅವನ ಜೊತೆಗಾರರು ಬಂದು ಮಾತಾಡೋಕ್ಕೆ ಅವ್ರಿಗೆ ಇಷ್ಟ ಆಗಿರಲ್ಲ. ಯಾಕಂತಂದ್ರೆ ಅವರಲ್ಲಿದ್ದಿದ್ದು ಒಂದು ಗರ್ವ, ಒಂದು ಅಹಂಭಾವ. ಮಕ್ಕಳೇ, ತಂದೆ ತಾಯಿಗಳು ಕರೆದಾಗ ಕೂತ್ಕೊಂಡು ಮಾತಾಡಿ. ತಂದೆ ತಾಯಿಗಳೇ ಮಕ್ಕಳನ್ನ ಕುಡಿಸ್ಕೊಂಡು ಮಾತನಾಡಿ. ನೀವು ಟೀಚರ್ಸ್ ಆಗಿದ್ದೀರಾ, ಸ್ಟೂಡೆಂಟ್ಸ್ಗಳ ಹತ್ರ ಮಾತನಾಡಿ. ನೀವು ಒಂದು ಎಂಪ್ಲಾಯರ್ ಆಗಿದ್ದೀರಾ, ಎಂಪ್ಲಾಯಿಗಳ ಹತ್ರ ಮಾತನಾಡಿ. ಸಿಟ್ ಅಂಡ್ ಟಾಕ್, ಡಿಸ್ಕಸ್, ಮಾತನಾಡಿ. ವೆರಿ ಇಂಪಾರ್ಟೆಂಟ್. ನೋಡಿ, ಯೇಸು ಸ್ವಾಮಿ ಶಿಷ್ಯರೊಂದಿಗೆ ಕುಳಿತುಕೊಂಡು ಮಾತಾಡಿದ್ರು. ಯೇಸು ಸ್ವಾಮಿ ತನಗೆ ಬರ್ತಾ ಇದ್ದಂಥ ಸಮಸ್ಯೆಗಳ ಕುರಿತು ಮಾತನಾಡಿದ್ರು ಯೇಸು ಸ್ವಾಮಿ. ಅದೇ ತರ ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳಿಲ್ಲದ ಕುಟುಂಬಗಳು ಯಾವುದು, ಸಮಸ್ಯೆಗಳಿಲ್ಲದ ಸಂಘಗಳು ಯಾವುದು, ಸಮಸ್ಯೆಗಳಿಲ್ಲದ ಸಭೆ ಯಾವುದು? ಇವತ್ತು ಲೋಕದಲ್ಲಿ ಸಮಸ್ಯೆನೇ ಇಲ್ಲ ಅಂತಂದ್ರೆ ಪ್ರಿಯ ದೇವರ ಮಕ್ಕಳೇ, ಕಡಾಖಂಡಿತವಾಗಿ ನಾವು ಈ ಲೋಕದಲ್ಲಿ ಸಮಸ್ಯೆ ಇಲ್ಲ ಅಂತ ದೇವರು ನಮಗೆ ಹೇಳಿಲ್ಲ. ಕಷ್ಟ ಉಂಟು, ಸಮಸ್ಯೆ ಉಂಟು. ಆದರೆ ನಾವೆಲ್ಲ ಏನು ಮಾಡಬೇಕು? ಪ್ರೀತಿಯಿಂದ ಕುಳಿತುಕೊಂಡು ಮಾತನಾಡಿ ಅದನ್ನು ಬಗೆಹರಿಸ್ಬೇಕು. ನಿಜನಾ? ಒಂದು ವೇಳೆ ಇಲ್ಲ, ನಾನು ಬರೋದಿಲ್ಲ, ನನ್ನ ಕೈನಲ್ಲಿ ಆಗಲ್ಲ, ನೀವು ಅವಾಯ್ಡ್ ಮಾಡಬೇಡಿ. ಡೋಂಟ್ ಅವಾಯ್ಡ್ ಮಾಡಬೇಡಿ. ಪ್ರಾಬ್ಲಮ್ಸ್ ಬರ್ತದೆ, ಕಷ್ಟ ಬರ್ತದೆ, ಸನ್ನಿವೇಶಗಳು ಬರ್ತದೆ ನಮಗೆ. ನಾನು ಬರೋದಿಲ್ಲ, ನಾನು ಕೂತ್ಕೊಂಡು ಮಾತಾಡಲ್ಲ ಎಂಬುದಾಗಿ ಹೇಳ್ಬಾರ್ದು. ನನಗೆ ಒಬ್ಬನು ಚೆನ್ನಾಗಿ ಗೊತ್ತು. ಆ ಹುಡುಗ ಸುಮಾರು ಕೆಲವು ವರ್ಷಗಳ ಹಿಂದೆ ನಾನು ಅವನಿಗೆ ಹೇಳ್ತಾ ಇದ್ದೆ, ಬೇಡಪ್ಪ, ಇದನ್ನು ಮಾಡಬೇಡ, ಇಂಥ ಕಡೆ ಹೋಗಬೇಡ, ಇದು ನಿನಗೆ ತಕ್ಕದಲ್ಲ ಎಂಬುದಾಗಿ ಹೇಳಿದಾಗ ಆತನೇನು ಮಾಡ್ತಾನೆ? ಅದನ್ನು ನಿರಾಕರಿಸ್ತಾನೆ, ಕಡೆಗೆ ಅನಾಹುತಕ್ಕೊಳಗಾಗ್ತಾನೆ. ಅದೇ ಥರ ಪ್ರಿಯ ದೇವರ ಮಕ್ಕಳೇ, ಇವತ್ತು ಗೌರವ ಕೊಡಿ, ಎಲ್ಲ ಸ್ಥಾನಮಾನಗಳಿಗೂ ಗೌರವ ಕೊಡಿ. ದಯವಿಟ್ಟು ನಿಮ್ಮನ್ನು ಕರೆದಾಗ, ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಕರೆದಾಗ ಕುಳಿತುಕೊಂಡು ಮಾತನಾಡಿ ಒಂದು ಡಿಸಿಷನ್ ಬನ್ನಿ. ದಟ್ ಈಸ್ ಕ್ರಿಶ್ಚಿಯಾನಿಟಿ. ಅದು ಕ್ರೈಸ್ತತ್ವ. ತಪ್ಪಿಸ್ಕೊಂಡು ಓಡೋಗ್ಬಿಡೋದು, ಅದನ್ನು ಮಾತಾಡದೇ ಇರೋದು, ವಾಕೌಟ್ ಮಾಡೋದು, ಇದೆಲ್ಲ ತಪ್ಪು. ಪ್ರಿಯ ದೇವರ ಮಕ್ಕಳೇ, ದೇವ ಮಕ್ಕಳು ಕುಳಿತುಕೊಂಡು ಮಾತನಾಡಬೇಕಾದದ್ದು ಬಹಳ ಪ್ರಾಮುಖ್ಯ. ಅದನ್ನ ಇವನೇನು ಮಾಡ್ತಾನೆ? ಕೋರಾಹ ಅವಾಯ್ಡ್ ಮಾಡ್ತಾನೆ. ಆಮೇಲೆ ಇವಾಗ ನೋಡ್ರಿ, ನೆಕ್ಸ್ಟು ಕೋರಾಹನಿಗೆ ಇದರಿಂದ ಏನೇನು ಶಿಕ್ಷೆ ಆಯಿತು ನೋಡಿ. 28ರಿಂದ ದಯವಿಟ್ಟು 27ನೇ ವಚನ ಓದ್ರಿ. 27 27 ಓದಮ್ಮ. ಆದ ಕಾರಣ ಅವರೆಲ್ಲರೂ ಕೋರಹ, ದಾತನ್, ಅಬಿರಾಮರ ಗುಡಾರದ ಸುತ್ತಲಿರದೆ ಬೇರೆ ಹೋದರು. ದಾತನ್, ಅಬಿರಾಮರು, ಅವರ ಹೆಂಡರು, ಮಕ್ಕಳು, ಅವರಿಗೆ ಸಂಬಂಧಪಟ್ಟವರೆಲ್ಲರೂ ಹೊರಗೆ ಬಂದು ತಮ್ಮ ತಮ್ಮ ಡೇರೆಗಳ ಬಾಗಿಲುಗಳನ್ನು ನಿಂತುಕೊಂಡರು. 28 ಆಗ ಮೋಶೆ ಜನರಿಗೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳಿಸಿದನೆಂದು ನೀವು ತಿಳುಕೊಳ್ಳುವುದು ಹೇಗೆಂದರೆ, 29 ಎಲ್ಲರೂ ಸಾಯುವ ರೀತಿಯಲ್ಲೇ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನು ನನ್ನನ್ನು ಕಳುಹಿಸಲಿಲ್ಲವೆಂದು ತಿಳಿದುಕೊಳ್ಳಬೇಕು. 32ನೇ ವಚನ. ಭೂಮಿಯು ಬಾಯ್ದಿರಿದು ಅವರನ್ನು, ಅವರ ಮನೆಯವರನ್ನು, ಕೋರೋಹನಿಗೆ ಸೇರಿದ ಮನುಷ್ಯರೆಲ್ಲರನ್ನು, ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತ್ತು. ಓಕೆ, ಎಲ್ರು ಗಮನ ಇಡಿ. ಈಗ ಇಲ್ಲೇನಾಗುತ್ತೆ? ಮೋಶೆ ಕರೆದಾಗ ಅವ್ರು ಬರಲಿಲ್ಲ, ನೋ ಪ್ರಾಬ್ಲಮ್. ಎಲ್ರು ಗಮನ ಇಡಿ. ದೇವರು ಯಾರನ್ನ ಯಾವುದಕ್ಕಾಗಿ ಕರೆದಿದ್ದಾರೋ ಅವ್ರು ಏನು ಮಾಡ್ತಾ ಇದ್ದಾರೆ ಅದು ಚೆನ್ನಾಗಿ ಅವ್ರಿಗೆ ಗೊತ್ತು. ನಿಮ್ಮ ಕುಟುಂಬ ನಡೆಸೋಕ್ಕೆ ನಿಮಗೆ ಗೊತ್ತು, ನಿಮ್ಮ ಕುಟುಂಬ ನಾನು ನಡೆಸೋಕ್ಕಾಗಲ್ಲ. ಅದೇ ಥರ ದೇವರು ನನಗೆ ಈ ಸೇವೆ ಕೊಟ್ಟಿದ್ದಾರೆ, ಈ ಸೇವೆನ ಯಾವ ರೀತಿ ನಡೆಸಬೇಕು ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಆದರೆ ನಿನಗೆ ದೇವರು ಯಾವ ಸ್ಥಾನ ಕೊಟ್ಟಿದ್ದಾರೋ ಆ ಸ್ಥಾನದಲ್ಲಿ ನೀನು ಸಹಾಯಕನಾಗಿ ನೀನು ಇರಬೇಕು. ದೇವರು ಒಬ್ಬೊಬ್ಬರಿಗೂ ಒಂದೊಂದು ತರಹದ ಕ್ಲಾಸ್ ಕೊಟ್ಟಿದ್ದಾರೆ, ಸ್ಥಾನ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ನೀನು ನಂಬಿಗಸ್ತನಾಗಿರಬೇಕು. ಕೈನಲ್ಲಾದರೆ ಸಹಾಯ ಮಾಡಬೇಕು, ಕೈಯಲ್ಲಾಗದೆ ಹೋದರೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ತಿರ್ಗಾ ಹೇಳ್ತೀನಿ, ಎಲ್ಲರೂ ಗಮನ ಇಡಿ. ಕೈಯಲ್ಲಾದರೆ ಸಹಾಯ ಮಾಡಿ, ಆಗದೆ ಹೋದರೆ ಪ್ರಾರ್ಥನೆ ಮಾಡಿ, ಇಲ್ಲೇ ಹೋದರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ಅಷ್ಟೇನೆ. ಸರಿನಾ? ಎಲ್ಲರೂ ಗಮನ ಇಡಿ. ಒಂದು ಬಸ್ನಲ್ಲಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಒಬ್ಬ ಡ್ರೈವರ್ ಅವನು ಡ್ರೈವ್ ಮಾಡ್ತಾ ಇರ್ತಾನೆ. ಅವನು ಹೆಂಗೋ ಒಟ್ಟಿನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನೀನು ಹಿಂದೆ ಕೂತವನು 24 ಮಾತಾಡಬಾರ್ದು. ಅವ್ನು ಗೊತ್ತು ಯಾವ ಡೆಸ್ಟಿನೇಷನ್ ಹೋಗ್ಬೇಕು, ಅವ್ನು ಚೆನ್ನಾಗಿ ಗೊತ್ತು. ಅವ್ನು ಡ್ರೈವರ್ ಆಗೋಕ್ಕೆ ಅವನಿಗೆ ಆ ಕೃಪೆ ದೇವರು ಕೊಟ್ಟಿದ್ದಾರೆ. ನಾವು ಹಿಂದೆ ಕೂತ್ಕೊಂಡವ್ರು ಹಿಂಗೊಡಿಯೋ ಹಂಗೊಡಿಯೋ, ಹಿಂಗೆ ಮಾಡೋ ಹಂಗೆ ಮಾಡೋ, ಚೆನ್ನಾಗಿ ಹೋಗೋನು ಯಾರಿಗೋ ಹೊಡೆದ್ಬಿಟ್ಟು ಹೊಟ್ಟೋಗ್ತಾನೆ. ಆ ಥರ ಒಂದು ಕಾರ್ಯಗಳು ಅನೇಕ ವೇಳೆ ಆಗುತ್ತೆ. ಇವಾಗ ಇಲ್ಲಿ ಗಮನ ಇಡ್ರಿ, ಮೋಶೆಗೆ ಗೊತ್ತು ದೇವರು ಅವನ್ನ ಕರೆದಿದ್ದಾರೆ ಜನರನ್ನ ನಡೆಸಕ್ಕೆ. ಅವನು ಯಾವಾಗಲೂ ದೇವರ ಕೃಪೆಯನ್ನು ಬೇಡವನಾಗಿದ್ದಾನೆ. ಈ ಡಿಪೆಂಡೆಡ್ ಅಪಾನ್ ಗಾಡ್. ಅವನು ದೇವ್ರ ಮೇಲೆ ಆತ್ಕೊಳ್ತಾನೆ. ಸೊ ಪ್ರಿಯ ದೇವರ ಮಕ್ಕಳೇ, ದೇವ್ರ ಮೇಲೆ ಆತ್ಕೊಳ್ರಿ, ದೇವ್ರ ಮೇಲೆ ಆತ್ಕೊಳ್ರಿ. ಎಲ್ರು ಗಮನ ಇಡ್ರಿ.
ದೇವರು ಯಾವಾಗಲೂ ಬುದ್ಧಿವಂತರನ್ನ ಕರೆಯಲ್ಲ. ದೇವರು ಯಾವಾಗಲೂ ಆತನಿಗೆ ಅವೈಲಬಲ್ ಆಗಿರೋರನ್ನ ಕರೀತಾರೆ. ದೇವರೇ, ನನಗೇನು ಗೊತ್ತಿಲ್ಲ, ನಂಗೆ ಸಹಾಯ ಮಾಡು ದೇವರೇ. ಅವ್ರನ್ನ ದೇವ್ರಿಗೆ ನೋಡಿ, ನಾನು ಪ್ರಸಂಗಗಳು ರೆಡಿ ಮಾಡಬೇಕಾದ್ರೆ ಸೋಮವಾರ ರೆಡಿ ಮಾಡಿಬಿಟ್ಟು ಕಡೆಗೆ ಶನಿವಾರ ಎಲ್ಲ ಕೂತ್ಕೊಂಡು ಓದ್ತಾ ಇರ್ತೀನಿ, ಅದ್ರ ಬಗ್ಗೆ ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಮಾಡ್ತೀರಿ. ನಿಮ್ಮ ಕೈನಲ್ಲಿ ಆಗುತ್ತಾ ಮಾಡೋಕ್ಕೆ? ನಿಮ್ಮನ್ನು ಇನ್ನೂ ಕರೆದಿಲ್ಲ ಆ ಸ್ಥಾನಕ್ಕೆ. ಆಗದೇ ಇರೋದನ್ನ ನನಗೆ ಕೊಡು ಮಾಡು ಅಂತಂದರೆ ಖಂಡಿತವಾಗಿ ನಿನ್ನ ಕುಟುಂಬವನ್ನು ನಡೆಸೋಕ್ಕೆ ಕಷ್ಟ ಆಗುತ್ತೆ. ಎಲ್ಲರೂ ಗಮನ ಇಡಿ. ದೇವರು ನಿನಗೆ ಕೊಡದೇ ಇರೋವಂಥದ್ದನ್ನು ನೀನು ಮೊದಲೇ ಆಸೆ ಪಟ್ಟು ತಗೊಂಡ್ರೆ ನಿನ್ನ ಗಾಡಿ ನೀನು ಓಡ್ಸೋಕ್ಕಾಗಲ್ಲ. ಅರ್ಥ ಆಯ್ತಾ? ಅದೇ ಈ ಕೋರಹನಿಗಾಗಿತ್ತು. ಕಡೆಗೆ ಇಲ್ಲಿ ಮೋಶೆ ಹೇಳ್ತಾನೆ, ಎಲ್ಲರೂ ಸಾಯೋ ರೀತಿಯಲ್ಲಿ ನೀವು ಸತ್ತರೆ ನನ್ನ ದೇವರು ಕರೀಲಿಲ್ಲ. ನೀವು ವಿಚಿತ್ರವಾಗಿ ಸತ್ತರೆ ದೇವರು ನನ್ನ ಕರೆದಿದ್ದಾರೆ. ಈ ಅವನ ಟೀಮ್ ಅವರೆಲ್ಲ ಒಂದು ಕಡೆ ನಿಂತಿರ್ತಾರೆ, ಭೂಮಿ ಬಾಯ್ದಿರೋದು, ಅವರೆಲ್ಲರೂ ಸತ್ತೋಗ್ತಾರೆ. ಇದನ್ನು ಎಲ್ಲರೂ ನೋಡ್ತಾರೆ. ಎಲ್ಲರೂ ಗಮನ ಇಡಿ. ಅಮ್ಮ, ಇವತ್ತಿಲ್ಲ ನಾಳೆ ನೀನು ಏನಾದರೂ ದೇವ್ರು ನಿನ್ನ ಕರೀದೇ ಇರೋದನ್ನ ನೀನು ಮಾಡಕ್ಕೆ ಹೋದರೆ ನೀನು ನಿಜವಾಗಲೂ ದೇವರು ನಿನಗೆ ಕೊಡದೇ ಇರೋಂಥ ಸ್ಥಾನ ನೀನು ಹಠ ಹಿಡಿದು ಆಸೆ ಪಟ್ಟು ತೊಗೊಂಡಿದ್ಯಾ ಅಂತ ಎಲ್ರಿಗೂ ಗೊತ್ತಾಗಿ ದೇವರು ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ದೇವರೇ ನನಗೇನು ಕೊಟ್ಟಿದ್ಯೋ ಅದಕ್ಕಾಗಿ ಸ್ತೋತ್ರ. ದೇವರೇ ನನಗೆ ಯಾವ ಸ್ಥಾನ ಕೊಟ್ಟಿದ್ಯೋ ಅದಕ್ಕಾಗಿ ಸ್ತೋತ್ರ. ಸೊ ಕೋರನ್ ಬಗ್ಗೆ ನಾವು ಕಲಿಯುವಂಥ ಕೆಲವು ಪಾಠಗಳು ನೋಡಿ. ಒಂದನೇದು, ಕೋರಲ್ನಿಂದ ಕೆಲವು ಪಾಠಗಳನ್ನು ಕಲಿಬಹುದು. ಒಂದನೇದು, ಯಾವ ಸ್ಥಳದಲ್ಲಿ ಯಾವ ಸ್ಥಾನದಲ್ಲಿ ದೇವರು ನಿಮ್ಮನ್ನು ಇಟ್ಟಿದ್ದಾರೋ ಅದರಲ್ಲಿ ನೆಲೆಯಾಗಿರಿ, ಸಂತೋಷವಾಗಿರಿ. ರಿಮೈನ್ ಇನ್ ದ ಪೊಸಿಷನ್ ದಟ್ ಗಾಡ್ ಹ್ಯಾಸ್ ಗಿವನ್ ಯು ಆ್ಯಂಡ್ ಬಿ ಹ್ಯಾಪಿ ಅಬೌಟ್ ಇಟ್. 2, ದೇವರು ನಿಮಗೆ ಕೊಡದೇ ಇರುವ ಸ್ಥಾನವನ್ನು ಅಪೇಕ್ಷಿಸಬೇಡಿ. ವಾಟ್ ಗಾಡ್ ಹ್ಯಾಸ್ ಗಿವನ್ ಯು, ಬಿ ಹ್ಯಾಪಿ ಅಬೌಟ್ ಇಟ್. ವಾಟ್ ಗಾಡ್ ಹ್ಯಾಸ್ ನಾಟ್ ಗಿವನ್ ಯು, ಜಸ್ಟ್ ಆಸ್ಕ್ ಹಿಮ್. 3ನೇದಾಗಿ, ದೇವರ ಸೇವೆ ತ್ಯಾಗಮಯವಾದದ್ದು, ಘನವಾದದ್ದು, ಗೌರವವಾದದ್ದು ಮತ್ತು ಜವಾಬ್ದಾರಿಯುತವಾದದ್ದು. ಗಾಡ್ಸ್ ಮಿನಿಸ್ಟ್ರಿ ಈಸ್ ಸ್ಯಾಕ್ರಿಫಿಷಿಯಲ್ ಆ್ಯಂಡ್ ಇಟ್ ಈಸ್ ರೆಸ್ಪೆಕ್ಟ್ಫುಲ್ ಆ್ಯಂಡ್ ಇಟ್ ಈಸ್ ರೆಸ್ಪಾನ್ಸಿಬಲ್ ಆಲ್ಸೋ. ದೇವರು ನನಗೆ ನಿನಗೆ ಕೊಟ್ಟಿರುವಂತಹ ಸ್ಥಾನ, ಮಾನ, ಸೇವೆ ಇದು ತ್ಯಾಗಮಯವಾದದ್ದು, ಘನವಾದದ್ದು, ಗೌರವವಾದದ್ದು ಮತ್ತು ಜವಾಬ್ದಾರಿಯುತವಾದದ್ದು. ಲಾಸ್ಟ್ ವರ್ಸ್, ಕಡೆಯದು 1 ಸಮುವೇಲ 25:39. 1 ಸಮುವೇಲ 25:39. ಎಲ್ಲರೂ ಓದೋಣ. ನಾಬಾಲನು ಸತ್ತನೆಂಬ ವರ್ತಮಾನವನ್ನು ದಾವೀದನು ಕೇಳಿ, ನನಗೆ ಅಪಮಾನ ಮಾಡಿದ ನಾಬಾಲನಿಗೆ ಮುಯಿ ತೀರಿಸಿದಂತ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ನನ್ನನ್ನು ಕೆಟ್ಟತನಕ್ಕೆ ದೂರ ಮಾಡಿ ನಾಬಾಲನ ಕೆಟ್ಟತನವನ್ನು ಅವನ ತಲೆಯ ಮೇಲೆಯೇ ಹೊರಿಸಿದನಲ್ಲ ಅಂದನು. ಅನಂತರ ಅವನು ಅಬಿಗೈಲಳು ತನಗೆ ಹೆಂಡತಿಯಾಗಬೇಕೆಂದು ದೂತರನ್ನು ಕಳುಹಿಸಿದನು. ಸರಿ, ಎಲ್ಲರೂ ಈ ಕಡೆ ಗಮನ ಇಡಿ. ಕಡೆಯದಾಗಿ ಲಾಸ್ಟ್ ಆಗಿ ಹೇಳ್ಬಿಡ್ತೀನಿ. ನಾಬಾಲ ದಾವೀದನಿಗೆ ಏನೋ ಒಂದು ರಿಲೇಷನ್, ದೂರದ ರಿಲೇಷನ್. ಒಂದಿನ ದಾವೀದ ಅವನ ಸೇವಕರು ಎಲ್ಲ ಹೋಗ್ತಾ ಇರ್ತಾರೆ. ಈ ನಾಬಾಲ ಒಬ್ಬ ಐಶ್ವರ್ಯವಂತ. ಇವನ ಹತ್ರ ಸುಮಾರು 3,000 ಮೇಲೆ ಕುರಿಗಳಿರ್ತಾರೆ. ಒಂದ್ಸಲ ಅವನೇನು ಮಾಡ್ತಾನೆ, ತನ್ನ ಆಳುಗಳನ್ನು ತಗೊಂಡು ಅವರಿಗೆ ಮಾಂಸ ರೆಡಿ ಮಾಡಿ ಆ ಕುರಿಯ ಉಣ್ಣೆಯನ್ನು ಕತ್ತರಿಸೋದಕ್ಕೆ ಒಂದು ಜಾಗದಲ್ಲಿ ರೆಡಿ ಮಾಡಿ ಅವ್ರು ಕತ್ತರಿಸ್ತಾ ಇರ್ತಾರೆ. ಆವಾಗ ಈ ದಾವೀದ ಮತ್ತು ಅವನ ಸೇವಕರು ಬರ್ತಾರೆ. ಈ ದಾವೀದ ಏನು ಮಾಡ್ತಾನೆ, ನನ್ನ ಸೇವಕರಿಗೆ ಅಪ್ಪ ಹಸ್ವೆ ಆಗಿದೆ, ಅವರಿಗೆ ನೀರಡಿಕೆ ಆಗಿದೆ, ಅವ್ರಿಗೆ ಊಟ ಕೊಡು ಅಂತ ಕೇಳ್ತಾನೆ. ಆವಾಗ ನಾಬಾಲ ಏನು ಮಾಡ್ತಾನೆ, ಏನಯ್ಯ, ಕಷ್ಟಪಟ್ಟು ಕೆಲಸ ಮಾಡೋರಿಗೆ ನಾನು ಅಡುಗೆ ಮಾಡಿ ತಂದಿಟ್ಟಿದ್ದು, ಸುಮ್ಮನೆ ತಿರುಗಾಡೋರಿಗೆ ನಾನು ಯಾಕೆ ಕೊಡಬೇಕು? ಒಂದು ದಿನ ಅವನು ದಾವೀದನಿಗೆ ಸಹಾಯ ಮಾಡದೇ ಇರೋದ್ರಿಂದ ಈ ಮಾತಿನಿಂದ ದೇವರು ಅವನನ್ನು ಏನು ಮಾಡ್ತಾರೆ, ನಾಶ ಮಾಡ್ತಾರೆ. ವಾಟ್ ಡು ವಿ ಲರ್ನ್? ಏನು ಕಲಿತೀವಿ? ದೇವರ ಸೇವೆಗೆ ಸಹಾಯ ಮಾಡಿ. ದೇವರ ಸೇವೆ ಬಗ್ಗೆ ಕೆಟ್ಟದ್ದು ಮಾತಾಡಬೇಡಿ. ದೇವರ ಸಭೆ ಬಗ್ಗೆ, ದೇವರ ಕಾರ್ಯಗಳ ಬಗ್ಗೆ ನಿಮ್ಮ ಕೈಗಳನ್ನು ಕೊಡಿ. ಆದರೆ ದಯವಿಟ್ಟು ದೇವರ ಸೇವೆ ಬಗ್ಗೆ ಏನೂ ಮಾತಾಡಬೇಡಿ. ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಎಲ್ಲರಿಗೂ ದೇವರು ನಾಬಾಲನಿಂದ ನಮಗೇನು ಕಲಿಸ್ತಾ ಇದ್ದಾರೆ ಗೊತ್ತಾ ಪ್ರಿಯರೇ? ನಾಬಾಲ ದಾವೀದನಿಗೆ ಹೆಲ್ಪ್ ಮಾಡಲಿಲ್ಲ. ಎಷ್ಟೋ ಜನ ಇವತ್ತೇನು ಮಾಡ್ತಾರೆ ಗೊತ್ತಾ, ತಮ್ಮ ಜೀವಮಾನದಲ್ಲಿ ದೇವರ ಸೇವೆ ಬಗ್ಗೆ ಸಹಾಯನೂ ಮಾಡಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಲ್ಲ, ತಮ್ಮ ಕೈಗಳನ್ನು ಕೊಡಲ್ಲ, ಕಡೆಗೆ ಅದರ ವಿರುದ್ಧವಾಗಿ ಮಾತನಾಡಿ ಕಡೆಗೆ ಅವರ ಕುಟುಂಬದಲ್ಲಿ ಅವರ ಕುಟುಂಬವನ್ನು ನಡೆಸೋದಕ್ಕಾಗದೇ ಇರೋ ಹಾಗೆ ಕಷ್ಟಪಡುವಂಥವ್ರು ಎಷ್ಟೋ ಜನ ಇವತ್ತಿದ್ದಾರೆ. ಆದ್ರಿಂದ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದೇವರ ಸೇವೆಗೆ ಪ್ರಾರ್ಥನೆ ಮಾಡಿ. ಪ್ರೇ ಫಾರ್ ಗಾಡ್ಸ್ ಮಿನಿಸ್ಟ್ರಿ, ಇನ್ವಾಲ್ವ್ ಇನ್ ಗಾಡ್ಸ್ ಮಿನಿಸ್ಟ್ರಿ, ಪುಟ್ ಯುವರ್ ಹ್ಯಾಂಡ್ ಇನ್ ಗಾಡ್ಸ್ ಮಿನಿಸ್ಟ್ರಿ and God will give you grace to do that.
ನೀವು ದೇವರ ಸೇವೆಯಲ್ಲಿ ನಿಮ್ಮ ಕೈಗಳು ಕೊಡಿ. ನೀವು ಸಾಧ್ಯವಾದಷ್ಟು ಕ್ರಿಯಾತ್ಮಕರಾಗಿರಿ. ಮಾತ್ರವಲ್ಲದೆ ದೇವರ ಸೇವೆಯಲ್ಲಿ ನೀವೇನು ಮಾಡೋಕ್ಕಾಗದೆ ಹೋದರೆ ಬಾಯಿ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ. ಕೆಟ್ಟದ್ದು ಮಾತಾಡಬೇಡಿ. ನಿಮಗೆ ಗೊತ್ತಿಲ್ಲ ದೇವರ ಸೇವೆ ಮೋಶೆಗೆ ಆರೋನರಿಗೆ ದೇವರು ಕೊಟ್ಟರು. ಅವ್ರಿಗಿರುವಂಥ ಸವಾಲುಗಳೇನು ಗೊತ್ತಾ? ಅವ್ರಿಗಿರುವಂಥ ಕ್ವಶನ್ಸ್ ಏನು ಗೊತ್ತಾ? ಅವ್ರಿಗೆ ಎಷ್ಟೋ ಕಷ್ಟಗಳನ್ನ ಎದುರಿಸ್ಬೇಕಾಯ್ತು ಗೊತ್ತಾ ಪ್ರಿಯರೇ? ಎಲ್ರು ಗಮನ. ಮುಂದಿಂದೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ, ಈಗ ನಡೆಯೋದನ್ನ ಯೋಚನೆ ಮಾಡ್ರಿ. ಅರ್ಥ ಆಯ್ತಾ? ಎಲ್ರು ಗಮನ ಇಡಿ. ಯಾವುದನ್ನ ದೇವರು ನಿನಗೆ ಕೊಟ್ಟಿಲ್ವೋ ಅದನ್ನ ದಯವಿಟ್ಟು ಹಠ ಹಿಡಿದು ಆಸೆ ಪಡೆದು ತಗೊಳಕ್ ಹೋಗ್ಬೇಡ. ಅದಕ್ಕೆ ಅದನ್ನ ನೀನು ಮಾಡಕ್ಕೆ ನಿನಗೆ ಕೃಪೆ ಇಲ್ಲ. ಅದೇ ತರ ದೇವ್ರು ನಿನಗೆ ಕೊಟ್ಟಿದ್ರಲ್ಲಿ ಸಂತೋಷವಾಗಿರು, ತೃಪ್ತಿಯಾಗಿರು. ದೇವರಿಗಾಗಿ ಏನಾದರೂ